ಸೊ ದಾವೀದನ ದೇವರು ಪ್ರೀತಿ ಮಾಡ್ದ, ಅಬ್ರಾಮನ್ ದೇವರು ಪ್ರೀತಿ ಮಾಡ್ದ, ಯೋಬನ್ ದೇವರು ಪ್ರೀತಿ ಮಾಡ್ದ, ಸಾಲಮೋನ ದೇವರ ಪ್ರೀತಿ ಮಾಡ್ದ, ದಾವೀದನ ದೇವರನ್ನ ಪ್ರೀತಿ ಮಾಡ್ದ. ನೋಡಿ, ದೇವ್ರನ್ನ ಪ್ರೀತಿ ಮಾಡಿದವ್ರು ಎಲ್ಲರೂ ಬೈಬಲಲ್ಲಿ ದರಿದ್ರದಲ್ಲಿ ಯಾರೂ ಇರಲಿಲ್ಲ. ಸೊ ಭಯ ಪಡಬೇಡಿ, ನಿನ್ನ ಲೈಫಲ್ಲಿ ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡಿ. ನೋಡಿ, ಪೇತ್ರನು ಮುಳುಗ್ಬಿಟ್ನಲ್ಲ ಅಂತ ಭಯಪಟ್ಟಿಲ್ಲ, ಅವನು ಭಯಪಟ್ಟಿದ್ದಕ್ಕೆ ಮುಳುಗಿದ್ದು. ಕೆಲಸ ಮಾಡುವಂಥ ಕಂಪನಿ ಮೇಲೆ ನಿಮ್ಮ ನಂಬಿಕೆ ಬೇಡ, ಮ್ಯಾನೇಜರ್ ಮೇಲೆ ನಿಮ್ಮ ನಂಬಿಕೆ ಬೇಡ, ಪ್ರಮೋಷನ್ ಮೇಲೆ ನಿಮ್ಮ ನಂಬಿಕೆ ಬೇಡ, ಸಹಾಯ ಮಾಡೋ ಸ್ವಂತದವ್ರ ಮೇಲೆ ನಿಮ್ಮ ನಂಬಿಕೆ ಬೇಡ, ಜೊತೆ ಹುಟ್ಟಿದವ್ರ ಮೇಲೆ ನಿಮ್ಮ ನಂಬಿಕೆ ಬೇಡ. ನಿನ್ನ ನಂಬಿಕೆ ದೇವ್ರ ಮೇಲೆ ಇರಲಿ, ಸಹಾಯಗಳು ತಾನಾಗೇ ಬರುತ್ತೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ನಾವು ದೇವ್ರ ಬಗ್ಗೆ ತಿಳ್ಕೊಬೇಕಾಗಿರೋದು ಭಾಳ ಮುಖ್ಯ. ಒಂದು ಸೇವಕರು ಈ ರೀತಿ ಹೇಳ್ತಾರೆ, ನೋಬಡಿ ಈಸ್ ಮೋರ್ ಮಿಸ್ಅಂಡರ್ಸ್ಟುಡ್ ದ್ಯಾನ್ ಗಾಡ್. ಸೊ ಇವತ್ತು ದೇವರ ಬಗ್ಗೆ, ದೇವರ ಗುಣಾತಿಶಯ, ದೇವರ ಹೃದಯ, ದೇವರು ಎಂಥವರು ಅಂತ ತಿಳ್ಕೊಳ್ಳೋದು ನಮ್ಮ ಲೈಫಲ್ಲಿ ಭಾಳ ಮುಖ್ಯ. ನೋಡಿ, ಇವತ್ತು ದೇವರು ಆಶೀರ್ವದಿಸ್ತಾರೆ, ದೇವ್ರು ಕೊಡ್ತಾರೆ, ದೇವ್ರು ಪ್ರೀತಿಸುವಂಥ ದೇವರು, ಈ ರೀತಿ ಹೇಳ್ಕೊಡೋದು ತುಂಬ ರೇರು. ಎಲ್ಲೋ ಕೆಲವರು ಮಾತ್ರನೇ ದೇವ್ರ ಬಗ್ಗೆ ಸರಿಯಾಗಿ ಹೇಳ್ಕೊಡೋದು. ಸೊ ಹೇಳ್ಕೊಡೋದು ಅಂದರೆ ಹಂಗಾರೆ ಪಾಸ್ಟರ್ ನೀವು ಹೇಳೋದು ಮಾತ್ರನೇ ಸರಿನಾ, ಬೇರೆಯವ್ರು ಹೇಳೋದಲ್ಲ ತಪ್ಪಾ ಅಂತ ಅನೇಕರು ಪ್ರಶ್ನೆ ಇರ್ಬೋದು. ನಾನೇನು ಹೇಳ್ತೀನಿ ಅಂದರೆ, ನಾನು ಅನೇಕ ಕಡೆಗಳಲ್ಲಿ ಅನೇಕ ಪ್ರಸಂಗಗಳನ್ನು ಚಿಕ್ಕ ವಯಸ್ಸಿನಿಂದ ನಾನು ಕೇಳ್ಕೊಂಬಂದಿದ್ದೀನಿ. ಸೊ ನನಗೆ ಸರಿಯಾದ ಪ್ರಸಂಗಗಳು ಕೆಲವರು ಮಾತಾಡಿದಾಗ ನನಗೆ ತುಂಬ ಖುಷಿಯಾಯಿತು. ಅಪ್ಪ, ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಇಂಥ ಒಂದು ಸತ್ಯ, ನನ್ನ ಹೃದಯದಲ್ಲಿ ಸಂತೋಷ ತರುವಂಥ ಸತ್ಯನ ಇವತ್ತು ಈ ಬೋಧಕರು ಮಾತಾಡ್ತಾ ಇದ್ದಾರಲ್ಲ ಅಂತ ಕೆಲವರು ಪ್ರಸಂಗನ ನಾನೇ ಆಶ್ಚರ್ಯಕರವಾಗಿ ನೋಡಿದ್ದೀನಿ. ಅನೇಕರ ಲೈಫಲ್ಲಿ ಇಂಥ ಪ್ರಸಂಗಗಳನ್ನು ಕೇಳಿಬಿಟ್ರು. ಏನಂದರೆ, ಈ ಲೋಕ ಮುಖ್ಯ ಅಲ್ಲ, ಈ ಲೋಕ ಇಂಪಾರ್ಟೆಂಟ್ ಅಲ್ಲ. ಸೊ ಈ ಲೋಕ ಸರಿ ಇಲ್ಲ ಅಲ್ಲ, ಈ ಲೋಕದ ಬಗ್ಗೆ ನಮ್ಮ ಅಭಿಪ್ರಾಯ ಸರಿ ಇಲ್ಲ. ಹೆಂಗೆ ಅಂದರೆ ನೋಡಿ, ಲೋಕನ ಕೆಲವರು ವ್ಯತ್ಯಾಸವಾಗಿ ನೋಡ್ತಾರೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಈಗ ಕೆಲವರು ಒಂದು ರಿಮೋಟ್ ಪ್ಲೇಸ್ ಅಂದರೆ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬೆಟ್ಟ, ಗುಡ್ಡ, ಗಿಡಗಳು, ಮರಗಳು, ಅಲ್ಲಿ ಜನಗಳೆಲ್ಲ ಜನರು ಯಾರೂ ಅಷ್ಟಿಲ್ಲ. ಆದರೆ ಆ ಜಾಗ ನೋಡೋದಕ್ಕೆ ಇಟ್ ಈಸ್ ಸೋ ಬ್ಯೂಟಿಫುಲ್, ಪ್ರಕೃತಿ. ಸೊ ಆ ನೇಚರು ಭಾಳ ಸುಂದರವಾಗಿದೆ. ಆ ಪ್ರಕೃತಿ ನೋಡೋದಕ್ಕೇನೆ ಅಪ್ಪ ಎಷ್ಟು ಸುಂದರವಾಗಿದೆ. ಅಲ್ಲಿ ನೋಡಿ, ಗಾಡಿಗಳು ಓಡಾಟ ಇಲ್ಲ, ಜನರು ಓಡಾಟ ಜಾಸ್ತಿ ಇಲ್ಲ. ಆದರೆ ಅಲ್ಲಿ ನಾವು ಹೋದಾಗ ಏನು ಮಾಡ್ತೀವಿ ಅಂದರೆ, ವಿ ಎಂಜಾಯ್ ದಟ್ ನೇಚರ್. ಆ ಪ್ರಕೃತಿನ ನಾವು ಎಂಜಾಯ್ ಮಾಡ್ತೀವಿ. ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಗಾಡಿಗಳು ಓಡಾಟ ಇಲ್ಲ, ಜನರು ಅಷ್ಟಿಲ್ಲ, ಖಾಲಿಯಾಗಿದೆ, ವಿಶ್ರಾಂತಿಕರವಾಗಿದೆ, ಚೆನ್ನಾಗಿದೆ ಅಂತ ನಾವು ಹೋಗಿ ಆ ಸ್ಥಳನ ಎಂಜಾಯ್ ಮಾಡ್ತೀವಿ. ಅಲ್ಲಿ ಒಬ್ಬರಿಗೆ ಮೈ ಹುಷಾರಿಲ್ಲ ಅಥವಾ ಸಡನ್ನಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋರಿಗೆ ಆ ಜಾಗ ಹೆಂಗಿರುತ್ತೆ ಗೊತ್ತಾ? ಒಂದು ಹಾಸ್ಪಿಟ್ಲ್ ಇಲ್ಲ, ಸಡನ್ನಾಗಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಸೊ ಅವ್ರಿಗೆ ಆ ಜಾಗ ನರಕವಾಗಿ ಕಾಣಿಸುತ್ತೆ. ಸೊ ಒಬ್ಬರು ಆ ಜಾಗನ ಎಂಜಾಯ್ ಮಾಡ್ತಾರೆ, ಇನ್ನೊಬ್ಬ ಆ ಜಾಗನ ನರಕ ಥರ ನೋಡ್ತಾನೆ. ಅಯ್ಯಯ್ಯೋ, ಇಲ್ಲಿ ಒಂದು ಡಾಕ್ಟ್ರ್ ಇಲ್ಲ, ಇಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಏನಪ್ಪ ಇಷ್ಟು ಖಾಲಿಯಾಗಿದೆ ಅಂತ. ಹಿ ವಿಲ್ ನಾಟ್ ಎಂಜಾಯ್ ದಟ್ ಪ್ಲೇಸ್ ಬಿಕಾಸ್ ಹಿ ಹ್ಯಾಸ್ ಎ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಇಲ್ಲದೆ ಇರೋನಿಗೆ ಜಾಗ ಚೆನ್ನಾಗಿದೆ, ಪ್ರಾಬ್ಲಮ್ ಇರೋನಿಗೆ ಜಾಗ ಚೆನ್ನಾಗಿಲ್ಲ. ಅದೇ ರೀತಿಯೇ ನಮ್ಮ ಮನಸ್ಥಿತಿ ಅದು. ನಾವು ದೇವ್ರ ಬಗ್ಗೆ ಹೆಂಗೆ ಅಂದ್ಕೊಂಡಿದ್ದೀವೋ ಆ ರೀತಿಯೇ ಈ ಲೋಕ ನಮ್ಗೆ ಕಾಣಿಸೋದು. ನಮಗೆ ದೇವರು ಒಳ್ಳೆಯವರಾಗಿದ್ದಾರೆ, ದೇವ್ರು ನಮ್ಗೆ ತಂದೆ ಆಗಿದ್ದಾರೆ, ದೇವ್ರು ನಮ್ಮನ್ನು ಆಶ್ರಯಿಸ್ತಾರೆ, ದೇವ್ರು ನಮ್ಮನ್ನು ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಉಳ್ಳವ್ರಿಗೆ ಈ ಲೋಕ ಚೆನ್ನಾಗಿರುತ್ತೆ. ಈ ಲೋಕನೇ ನರಕ ಥರ ಐತೆ ಅನ್ನೋರ್ಗೇ ಪರಲೋಕಕ್ಕೆ ಹೋಗ್ಬೇಕು ಅನ್ನೋ ಆಸೆ. ಸೊ ಅಲ್ಲೇ ಆದರೂ ಸರಿ, ಅಲ್ಲೇ ಆದರೂ ಸರಿ ದೇವರೇ, ಇಲ್ಲೇ ಆದರೂ ಸರಿ ದೇವರೇ. ಸೊ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ದೇವರ ಪ್ರಸನ್ನತೆ. ಸೊ ವಿ ನೀಡ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ದೇವರ ಪ್ರಸನ್ನತೆ ಎಲ್ಲಿದ್ರೂ ಆ ಜಾಗ ನಮಗೆ ಪರಲೋಕ ಥರ ಇರುತ್ತೆ. ಆಮೇಲೆ ಇವತ್ತು ದೇವ್ರ ಪ್ರಸನ್ನತೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನೀವು ಹೋಗುವ ದಾರಿಯಲ್ಲಿ, ನೀವು ಹೋಗುವ ಸ್ಥಳದಲ್ಲಿ ಇರುವಂಥ ಸ್ಥಳದಲ್ಲಿ ಎಲ್ಲ ಕಡೆಯೂ ದೇವ್ರ ಪ್ರಸನ್ನತೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆಮೇನ್. ದೇವರು ಆಶೀರ್ವದಿಸುವಂಥ ದೇವರು. ಆಮೇಲೆ ನೋಡಿ, ಇವತ್ತು ನಾನು 100 ಕೋಟಿ ಮಾತಾಡ್ತೀನಿ,
100 crores. 100 ಕೋಟಿ ಅಂದಿದ ತಕ್ಷಣ ನಮಗೆ ನಗು ಬರುತ್ತೆ. ಇದೇ ಅಂಬಾನಿ 100 ಕೋಟಿ ಮಾತಾಡಿದ್ರೆ ಸೀರಿಯಸ್ಸಾಗಿ ಮಾತಾಡ್ತಾರೆ. ಯಾಕೆ ಗೊತ್ತಾ, ನಮಗೆ ಇದು ಎದುರು ನೋಡುವಿಕೆ, ಅವನಿಗೆ ಅದು ನಿಜ. ಅವ್ರು 100 ಕೋಟಿನ ಸೀರಿಯಸ್ಸಾಗಿ ಮಾತಾಡ್ತಾರೆ. ಇವತ್ತು ನಮಗೆ 100 ಕೋಟಿ ಅಂದಿದ ತಕ್ಷಣ ಏನು ಫಸ್ಟ್ ತಮಾಷೆ ಮಾಡ್ತೀರಾ ಅಂತ ಕೇಳ್ತಾರೆ. ಅದೇ ಅವ್ರು 100 ಕೋಟಿ 200 ಕೋಟಿ 500 ಕೋಟಿ 1000 ಕೋಟಿ ಮಾತಾಡ್ತಾರೆ ಸೀರಿಯಸ್ ಆಗಿ. ಸೊ ನಾನೇನು ಹೇಳ್ತೀನಿ ಅಂದರೆ, ವಾಕ್ಯ ಯಾವಾಗಲೂ ಸೀರಿಯಸ್ಸಾಗಿ ತಗೊಳ್ಳಿ. ಸೊ ನಮಗೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಪಾಸ್ಟರ್, ಇದೆಲ್ಲ ಅವ್ರಿಗೆ, ಇದೆಲ್ಲ ನಮಗಲ್ಲ ಅಂದರೆ ಅದು ನಮಗಲ್ಲ. ಸೊ ಯಾವಾಗ ಸೀರಿಯಸ್ಸಾಗಿ ಇದು ನನಗೆ, ನನ್ನ ಲೈಫ್ ಚೇಂಜ್ ಆಗುತ್ತೆ, ನನ್ನ ಜೀವಿತ ಬದಲಾವಣೆ ಆಗುತ್ತೆ ಅಂತ ನೀನು ಸೀರಿಯಸ್ಸಾಗಿ ಪ್ರಸಂಗಗಳನ್ನು ಕೇಳುವಾಗ, ಪ್ರಸಂಗಗಳನ್ನು ಅಂಗೀಕಾರ ಮಾಡ್ಕೊಳ್ಳುವಾಗ ಆ ವಾಕ್ಯ ಕೆಲಸ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಆಶೀರ್ವಾದ ಬಗ್ಗೆ ಹೇಳಿ ನಿಮ್ಗೆ ಆಸೆ ತೋರಿಸ್ಬೇಕು ಅಂತಿಲ್ಲ. ಈ ಲೋಕದಲ್ಲಿ ಆಶೀರ್ವಾದ, ಪ್ರಾಸ್ಪರಿಟಿ ಅನ್ನೋದು ಬಹಳ ಬಹಳ ಮುಖ್ಯ. ನೋಡಿ, ಆಶೀರ್ವಾದ ಇದ್ದರೆ ಎಷ್ಟೋ ಸಮಸ್ಯೆಗಳಿಂದ ಆಚೆ ಬರ್ಬೋದು. ಒಂದು. ಎರಡನೇದು, ಸಮಸ್ಯೆದಲ್ಲಿರೋರಿಗೆಲ್ಲ ನಾವು ಆಶೀರ್ವಾದದ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ಬೋದು. ಇವತ್ತು ನಮ್ಗೆ ಯಾವ ರೀತಿ ಬೋಧನೆ ಮಾಡಿಬಿಟ್ರು ಅಂದರೆ, ಈ ಲೋಕದಲ್ಲಿ ನಮಗೆ ಆಶೀರ್ವಾದ ಮುಖ್ಯ ಇಲ್ಲ, ನಮಗೆ ದುಡ್ಡು ಮುಖ್ಯ ಇಲ್ಲ, ಆ ಥರ ಹೇಳಿ 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 ಏನಾಗ್ಬಿಟ್ಟಿದೆ ಅಂದರೆ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಎಲ್ಲ ಒಂದು ಕಡೆ ನಮ್ಮ ಮಾತುಗಳಲ್ಲಿ ಹೇಳ್ತೀವಿ ಅದೆಲ್ಲ ಮುಖ್ಯ ಇಲ್ಲ. ನೋಡಿ, ಯಾವುದನ್ನು ನೀವು ವೆಲ್ಕಮ್ ಮಾಡಲ್ವೋ ಅದು ನಿಮ್ಮ ಹತ್ರ ಬರಲ್ಲ. ಅದು ಒಂದು ನಾಯಿ ಆಗಿರಲಿ, ಅದು ಒಂದು ಜನವಾಗಿರಲಿ. ನೀವು ಯಾವ ಮನುಷ್ಯನ ರೆಸ್ಪೆಕ್ಟ್ ಮಾಡಲ್ವೋ ಅವ್ರು ನಿಮ್ಮ ಹತ್ರ ತಿರ್ಗಾ ಬರಲ್ಲ. ಒಂದು ನಾಯಿನೂ ಸಹ ಇಟ್ಕೊಳ್ಳಿ, ನಿಮ್ಮನ್ನು ನೀವು ಅದನ್ನು ಪ್ರೀತಿಯಾಗಿ ಅಂತ ಅದ್ರ ಹತ್ರ ನಗಾಡ್ಕೊಂಡು ಮುದ್ದಾಡ್ಕೊಂಡಿದ್ರೆ ಅದು ನಿಮ್ಮ ಹತ್ರ ಓಡಿ ಬರುತ್ತೆ. ಸೊ ಯಾವುದು ನಿಮಗೆ ಇಷ್ಟ ಇಲ್ಲ, ಯಾವುದು ನಿಮಗೆ ಬೇಡ ಅಂತಿರೋ ಅದು ಬರಲ್ಲ. ಸೊ ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಪಾವರ್ಟಿ ಹ್ಯಾಸ್ ಬೀನ್ ದ ಟ್ರ್ಯಾಜಿಕ್. ಅಂದರೆ ದರಿದ್ರ ಅನ್ನೋದು ಈ ಲೋಕದಲ್ಲಿ ಭಾಳ ಭಾಳ ದುಃಖಕರವಾದದ್ದು. ಪಾಸ್ಟರ್, ನೀವು ಆಶೀರ್ವಾದದ ಬಗ್ಗೆ ಮಾತಾಡ್ತೀರಲ್ಲ, ಆಶೀರ್ವಾದ ಬಂದ್ಬಿಡುತ್ತಾ? ನಾನೇನು ಹೇಳ್ತೀನಿ ಅಂದರೆ, ನೀವು ಯಾವುದನ್ನು ನಂಬ್ತೀರೋ, ಯಾವ್ದು ಲೈಫಲ್ಲಿ ಬರುತ್ತೆ ಅಂತ ಎದುರು ನೋಡ್ತೀರೋ, ಯಾವುದ್ರ ಮೇಲೆ ನೀವು ನಂಬಿಕೆ ಇಡ್ತೀರೋ ಅದು ಖಂಡಿತವಾಗಿ ನಿಮ್ಮ ಹತ್ರ ಬರುತ್ತೆ. ಸೊ ಪಾಸ್ಟರ್, ಇವಾಗ ನನ್ನ ಪರಿಸ್ಥಿತಿ ಯಾವುದೂ ಇಲ್ಲ, ನಾನೇನು ಹೇಳ್ತೀನಿ, ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಆಶೀರ್ವಾದದ ಪ್ರಸಂಗಗಳನ್ನು, ಪ್ರಾಸ್ಪರಿಟಿ ಪ್ರಸಂಗಗಳನ್ನು, ಅಭಿವೃದ್ಧಿ ಪ್ರಸಂಗಗಳನ್ನು, ದೇವರು ಆಶೀರ್ವದಿಸ್ತಾರೆ ಅನ್ನೋ ಪ್ರಸಂಗಗಳನ್ನು, ಐಶ್ವರ್ಯದ ಪ್ರಸಂಗಗಳನ್ನು ಸುಮ್ಮನೆ ಕೇಳ್ತಾನೆ ಇರಿ. ಕೇಳ್ತಾ 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 ನಿಮ್ಮ ಹೃದಯದಲ್ಲಿ ನೋಡಿ ಒಂದು ನಂಬಿಕೆ ಬಂದ್ಬಿಡುತ್ತೆ. ಫಸ್ಟು ಇನ್ಫಾರ್ಮೇಷನ್, ಫಸ್ಟ್ ನೀವು ಕೇಳ್ತೀರ, ಕೇಳಿದ ಮೇಲೆ ರಿಯಾಕ್ಷನ್. ನೀವು ರಿಯಾಕ್ಷನ್ ಮಾಡಬೇಕು ಅಂದರೆ ಫಸ್ಟು ಇನ್ಫಾರ್ಮೇಷನ್ ಬರಬೇಕು. ಅದಕ್ಕೇ ನೀವು ನೆಕ್ಸ್ಟ್ ಫೇತ್ ರಿಯಾಕ್ಷನ್, ಫೇತ್ ಅಲ್ಲಿ ನೀವು ಆಪ್ರೇಟ್ ಮಾಡಬೇಕು ಅಂದರೆ, ನಿಮಗೆ ನಂಬಿಕೆ ಬರಬೇಕು ಅಂದರೆ ಫಸ್ಟು ನೀವು ಕೇಳಬೇಕು. ಫಸ್ಟ್ ಆಫ್ ಆಲ್ ನಾವು ಕೇಳೋದೇ ಇಲ್ಲ, ನನಗಿದು ಬೇಡವೇ ಬೇಡ, ಇದೆಲ್ಲ ನಡೆಯುತ್ತಾ, ಇದೆಲ್ಲ ನನ್ನ ಲೈಫಲ್ಲಿ ಆಗುತ್ತಾ ಅನ್ನೋ ಅಪನಂಬಿಕೆ ಇದ್ದರೆ ಯಾವುದೂ ಕೆಲಸ ಮಾಡಲ್ಲ. ನೋಡಿ, ಪಾವರ್ಟಿ ಹ್ಯಾಸ್ ಬೀನ್ ದ ಟ್ರ್ಯಾಜಿಕ್. ದರಿದ್ರ ಯಾರಿಗೂ ಸಹಾಯ ಮಾಡಲ್ಲ. ಪಾವರ್ಟಿ ಡಸ್ ನಾಟ್ ಹೆಲ್ಪ್ ಎನಿವನ್. ಮಿಲಿಯನ್ಸ್ ಆರ್ ಸ್ಟಾರ್ವಿಂಗ್ ಟು ಡೆತ್ ಡೈಲಿ. ಇವತ್ತು ಲಕ್ಷಾಂತರ ಜನ, ಕೋಟಿ ಜನ ಇವತ್ತು ದರಿದ್ರದಲ್ಲಿ ಸಾಯ್ತಾ ಇದ್ದಾರೆ. ನಾವು ಆ ದರಿದ್ರದ ಬಗ್ಗೆ, ದರಿದ್ರನ ಮಹಿಮೆ ಪಡಿಸೋದು ಬೇಡ, ನಾವು ಆಶೀರ್ವಾದದ ಬಗ್ಗೆ ಮಾತಾಡೋಣ. ಇವತ್ತು ಅನೇಕ ತಂದೆಂದಿರು, ಫಾದರ್ಸ್, ಅವ್ರ ಮೇಲೆ ಅವ್ರಿಗೆ ಕೋಪ. ಏನು ಗೊತ್ತಾ, ನಮ್ಮ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಿಲ್ವಲ್ಲ, ಏನು ಮಾಡಿದ್ರು ನಮ್ಮ ಮಕ್ಕಳಿಗೆ ಏನಾದರೂ ಇಡಬೇಕು ಅಂದರೆ ಆಗ್ತಾ ಇಲ್ವಲ್ಲ, ಒಂದು ಕುಟುಂಬನ ಮೇಲಕ್ಕೆ ತರಬೇಕು ಅಂದರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ, ಕಷ್ಟಪಡ್ತಾ ಇದ್ದಾರೆ, ಅದರಲ್ಲಿ ಫ್ರೂಟ್ಸ್ ಇಲ್ಲ, ಫಲ ಇಲ್ಲ, ಡೈಲಿ ಕಷ್ಟಪಡ್ತಾ ಇದ್ದಾರೆ, ಏನೋ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ, ಆದರೆ ಅದರಲ್ಲಿ ಆಶೀರ್ವಾದ ಇಲ್ಲ. ಮೆನಿ ಫಾದರ್ಸ್ ಆರ್ ಇರಿಟೇಟೆಡ್. ಅನೇಕ ತಂದೆಂದಿರು, ಅವ್ರಿಗೆ ಒಂದು ಇರಿಟೇಷನ್ ಇದೆ, ಕೋಪ. ಏನಪ್ಪ ಇದು, ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾಯಿದೆ ಅಂತ. ಅನೇಕ ತಾಯಿಂದಿರಿಗೆ ನೋಡಿ, ಕಷ್ಟಪಟ್ಟು ಮಕ್ಕಳನ್ನ 9 ತಿಂಗಳು ಇಟ್ಟು ಅವ್ರನ್ನ ಎತ್ತು ಅವ್ರನ್ನ ಬೆಳೆಸ್ಬೇಕು ಅಂದಾಗ ದುಡ್ಡಿಲ್ಲ, ಆಶೀರ್ವಾದ ಇಲ್ಲ, ಅವ್ರಿಗೆ ಒಳ್ಳೆ ಊಟ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು ಅಂದಾಗ ಅವ್ರಿಗೆ ನೋವಾಗ್ತೈತಿ. ಇವತ್ತು ಎಷ್ಟೋ ತಂದೆಂದಿರು ನೋವು ಪಡ್ತಾ ಇದ್ದಾರೆ, ಎಷ್ಟೋ ತಾಯಿಂದಿರು ನೋವು ಪಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ದುಡ್ಡಿಲ್ಲ.
ಸೊ ಈ ಪಾವರ್ಟಿ ಅನ್ನೋದು ಈ ಲೋಕದಲ್ಲಿ ಭಾಳ ದರಿದ್ರವಾದದ್ದು, ಭಾಳ ದುಃಖಕರವಾದದ್ದು. ಅದ್ರ ಬಗ್ಗೆ ಮಹಿಮೆ ಪಡಿಸೋದು ಯಾಕೆ ಅಂತಲೇ ನಾನು ಕೇಳೋದು. ಆಶೀರ್ವಾದ ಇವತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸಂತೋಷವಾಗಿ ಅದನ್ನು ಕೇಳಿ, ಸಂತೋಷವಾಗಿ ಅದನ್ನು ಕೇಳಿ. ಅದು ನನ್ನ ಲೈಫಲ್ಲಿ ಬರುತ್ತೆ, ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿ, ನಂಬಿಕೆ ಇರಲಿ, ಡೈಲಿ ಅದ್ಭುತ ಆಗುತ್ತೆ ಅನ್ನೋ ಒಂದು ಎದುರು ನೋಡುವಿಕೆ ಇರಲಿ. ನೋಡಿ, ಲೈಫಲ್ಲಿ ಬದಲಾವಣೆಗಳು, ಚೇಂಜಸ್ ಆಗ್ತಾ ಇರ್ತೈತೆ. ಪ್ರಾಸ್ಪರಿಟಿ ಈಸ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಟುಡೇ ಇನ್ ಕ್ರಿಸ್ಟಿಯಾನಿಟಿ. ಇವತ್ತು ಕ್ರಿಸ್ಟಿಯಾನಿಟಿಯಲ್ಲಿ ಕಾಂಟ್ರವರ್ಷಿಯಲ್ ಅಂದರೆ ಬಹಳ ಅದಕ್ಕೆ ಅಪೋಸಿಷನ್ ಮಾಡುವುದು. ಅಂದರೆ ಒಬ್ರು ಯಾರಾದರೂ ಪ್ರಾಸ್ಪರಿಟಿ ಅಥವಾ ಅಭಿವೃದ್ಧಿ, ಆಶೀರ್ವಾದ ಅಂತ ಮಾತಾಡಿಬಿಟ್ರೆ ಅದಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕೆ ಅನೇಕ ಜನ ಎದ್ದು ಬಿಡ್ತಾರೆ. ಓ, ಇವರೆಲ್ಲ ಪ್ರಾಸ್ಪರಿಟಿ ಮಾತಾಡ್ತಾರೆ, ಇವರೆಲ್ಲ ಅಭಿವೃದ್ಧಿ ಮಾತಾಡ್ತಾರೆ ಅಂತ. ಸೊ ಆಶೀರ್ವಾದ ಅನ್ನೋದು, ಪ್ರಾಸ್ಪರಿಟಿ ಅನ್ನೋದು ಈ ಲೋಕದಲ್ಲಿ ದೇವರು ನಿಮಗಿಟ್ಟಿರುವಂಥ ಕೆಲಸಗಳನ್ನು ಮುಗಿಸೋದಕ್ಕೆ, ನಡೆಸೋದಕ್ಕೆ ನಿಮಗೆ ಅದು ಭಾಳ ಭಾಳ ಮುಖ್ಯವಾದದ್ದು. ಯಾವುದು? ಆಶೀರ್ವಾದ. ಸೊ ಇದು ಯಾರು ಕೊಡೋದು, ಎಲ್ಲಿಂದ ಬರೋದು? ಅದೇ ಇವತ್ತು ನಮ್ಮ ಪ್ರಶ್ನೆ. ಸೊ ಇದು ದೇವರಿಂದ ಬರೋದು, ದೇವರೇ ಕೊಡೋದು. ಸೊ ಅನೇಕರಿಗೆ ಅನೇಕ ಕನಸುಗಳಿದೆ. ಡ್ರೀಮ್ಸ್ ಆರ್ ಬೀಯಿಂಗ್ ಅಬಾರ್ಟೆಡ್ ಎವ್ರಿ ಮೂಮೆಂಟ್. ಡ್ರೀಮ್ಸ್ ಆರ್ ಅಬಾರ್ಟೆಡ್ ಎವ್ರಿ ಮೂಮೆಂಟ್. ಅಂದರೆ ಅನೇಕರಿಗೆ ಅನೇಕ ಕನಸಿದೆ, ಲೈಫಲ್ಲಿ ಇದು ಮಾಡಬೇಕು, ಅದು ಮಾಡಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ. ಇವತ್ತೆಲ್ಲ ಕನಸುಗಳು ಹಾಳಾಗ್ತೈತೆ. ಯಾಕೆ ಗೊತ್ತಾ? ದುಡ್ಡಿಲ್ಲ. ಸೊ ಆಶೀರ್ವಾದ ಇಲ್ಲ, ಮುಂದೆ ಹೋಗೋದಕ್ಕೆ ಇಲ್ಲ. ಅನೇಕ ಕನಸುಗಳಿದ್ರು, ಇವತ್ತು ಕನಸು ಬೇರೆ ಕನಸಾಗೇ ಉಳಿದು ಬಿಡ್ತು. ಇವತ್ತು ಎಲ್ಲರ ಕನಸು ಯೇಸುವಿನ ನಾಮದಲ್ಲಿ ನೆನಸಾಗಿ ಮಾರ್ಪಡಲಿ. ಆಮೇನ್. ಸೊ ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅದನ್ನು ನಾನು ಕಮ್ಯಾಂಡ್ ಮಾಡ್ತೀನಿ. ದೇವರು ನಿಮ್ಮ ಲೈಫಲ್ಲಿ ವ್ಯತ್ಯಾಸನ ತೊಗೊಂಬರ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ನಿನ್ನ ಲೈಫಲ್ಲಿ ಬದಲಾವಣೆ ಬರುತ್ತೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ನೀವು ಒಂದನ್ನು ಮಾತ್ರ ಮಾಡಿ, ನೀವು ನಂಬಿ. ಇವತ್ತು ನಾನು ಮಾತಾಡ್ತಾ ಇದ್ದೀನಲ್ಲ, ದೇವ್ರು ಇವತ್ತು ನಿಮಗಾಗಿ ದೇವ್ರು ನನ್ನನ್ನು ಮಾತಾಡಿಸ್ತಾ ಇದ್ದಾರೆ. ಸೊ ಇವತ್ತು ಕೇಳೋಣ, ಆ ದೇವರು ಆಶೀರ್ವದಿಸುವಂಥ ದೇವರು ಅಂತ ಕೇಳೋಣ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಪರಿಸ್ಥಿತಿಗಳು ಹೆಂಗಾದರೂ ಇರಲಿ, ಡೋಂಟ್ ವರಿ ಅಬೌಟ್ ಸಿಚುವೇಶನ್, ಜಸ್ಟ್ ಲಿಸನ್ ವಾಟ್ ಗಾಡ್ ಈಸ್ ಟೆಲ್ಲಿಂಗ್. ಬೈಬಲ್ ಏನು ಹೇಳುತ್ತೆ, ಜಸ್ಟ್ ಅದನ್ನು ನಂಬಿ ಕೇಳಿ, ಆಗುತ್ತೆ ಅನ್ನೋ ಒಂದು ಚಿಕ್ಕ ನಂಬಿಕೆ ಇಡೋದ್ರಲ್ಲಿ ಏನು. ಸೊ ಒಂದು ಸೇವಕರು ಈ ರೀತಿ ಹೇಳ್ತಾರೆ, ಓರಲ್ ರಾಬರ್ಟ್ಸ್ ಅಂತ ಸೇವಕರು ಈ ರೀತಿ ಹೇಳ್ತಾರೆ, ದ ಮೋಸ್ಟ್ ಡೇಂಜರಸ್ ಟೈಮ್ ಇನ್ ಯುವರ್ ಲೈಫ್ ಈಸ್ ವೆನ್ ಯು ಡೋಂಟ್ ಹ್ಯಾವ್ ಎ ನೀಡ್. ಅಂದರೆ ಲೈಫಲ್ಲಿ, ಜೀವಿತದಲ್ಲಿ ನನಗೆ ಯಾವ ಅಗತ್ಯ ಇಲ್ಲಪ್ಪ, ನಾವು ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನೀನು ಯಾವಾಗ ಹೇಳ್ತೀಯೋ ಅದೇ ಭಾಳ ಅಪಾಯವಾದಂಥ ಟೈಮ್. ನಮಗೆ ಡೈಲಿ ಏನಾದರೂ ಒಂದು ಅಗತ್ಯಗಳು ಇರಲೇಬೇಕು. ಆ ಅಗತ್ಯಕ್ಕೆ ದೇವ್ರನ್ನ ನೋಡ್ತಾನೇ ಇರಬೇಕು. ದಟ್ ಈಸ್ ಕಾಲ್ಡ್ ಲೈಫ್. ಆಮೇನ್. ಇಫ್ ಯು ಡೋಂಟ್ ಹ್ಯಾವ್ ನೀಡ್, ಯುವರ್ ಫೇತ್ ಬಿಕಮ್ಸ್ ಅನ್ಯೂಸ್ಡ್. ನಮಗೆ ಅಗತ್ಯಗಳು ಡೈಲಿ ಇರಬೇಕು. ಅಗತ್ಯಕ್ಕೆ ದೇವ್ರನ್ನ ನಂಬಬೇಕು. ಸೊ ನನಗೆ ಅಗತ್ಯನೇ ಇಲ್ಲ ಅಂದರೆ ದೇವ್ರ ಮೇಲೆ ನನ್ನ ನಂಬಿಕೆನೇ ಇಲ್ಲ ಅಂತ. ಸೊ ಯಾವಾಗ ನಂಬಿಕೆ ನಾವು ಯೂಸ್ ಮಾಡಲ್ವೋ, ದೇವ್ರ ಕಾರ್ಯ ಮಾಡೋಕ್ಕಾಗಲ್ಲ. ಸೊ ಫೇತ್ ಈಸ್ ಕಾನ್ಫಿಡೆನ್ಸ್ ಇನ್ ಗಾಡ್. ಫೇತ್ ಈಸ್ ಆ್ಯಕ್ಟಿವೇಟೆಡ್ ಬೈ ನೀಡ್ಸ್. ಫೇತ್ ಈಸ್ ಆ್ಯಕ್ಟಿವೇಟೆಡ್ ಬೈ ನೀಡ್ಸ್. ಅಂದರೆ ಯಾವಾಗ ನಮ್ಮ ನಂಬಿಕೆ ಬರುತ್ತೋ ಗೊತ್ತಾ, ನಮ್ಗೆ ಅಗತ್ಯಗಳಿದ್ದಾಗಲೇ ನಮ್ಮ ನಂಬಿಕೆ ಬರೋದು. ಸೊ ಡೈಲಿ ನಮ್ಮ ಲೈಫಲ್ಲಿ ಮಿರಕಲ್ ನಡೀಲೇಬೇಕು. ಆಮೇನ್. ವೆನ್ ಯು ರಿಯಲಿ ಡು ನಾಟ್ ಹ್ಯಾವ್ ಎ ಗ್ರೇಟ್ ನೀಡ್ ಇನ್ ಯುವರ್ ಲೈಫ್, ದಟ್ ಈಸ್ ಎ ಡೇಂಜರಸ್ ಸೀಸನ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಸೂಪರ್ ನ್ಯಾಚುರಲ್ ವೇವ್ ಆಫ್ ಬ್ಲೆಸ್ಸಿಂಗ್. ಸೊ ಆಶೀರ್ವಾದದ ಒಂದು ಅಲೆ ಇವತ್ತು ನನ್ನ ಮೇಲೆ, ನಿಮ್ಮ ಮೇಲೆ ಸುರಿಸಲ್ಪಡಲಿ. ಆಮೇನ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಸೂಪರ್ ನ್ಯಾಚುರಲ್ ವೇವ್ ಆಫ್ ಬ್ಲೆಸ್ಸಿಂಗ್ಸ್. ಸೊ ಫೇತ್ ಹೀರೋಸ್ ಅಂತ ಬೈಬಲ್ ಹೇಳುತ್ತೆ, ನಂಬಿಕೆಯ ವೀರರು ಅಂತ ಸತ್ಯವೇದ ಹೇಳುತ್ತೆ. ಸೊ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯದಲ್ಲಿರೋರೆಲ್ಲರೂ ನಂಬಿಕೆ ವೀರರೇ ಹೊರತು ಸರಿಯಾದ ಪರ್ಫೆಕ್ಟ್ ಪೀಪಲ್ ಯಾರೂ ಇಲ್ಲ. ಸೊ ದೇವರು ಮೆಚ್ಚೋದು ನಂಬಿಕೆಗೆ ಮಾತ್ರ. ದೇವರ ಗಮನನ ನಿನ್ನ ಕಡೆ ಸೆಳೆಯೋ ಥರ ಮಾಡ್ಕೊಳ್ಳೋದು ಯಾವುದು ಗೊತ್ತಾ? ನಂಬಿಕೆ. ದೇವ್ರು ನಿನ್ನನ್ನು ನೋಡಿ ವಾವ್ ಅಂತ ಹೇಳೋದು ನಿನ್ನ ನಂಬಿಕೆ. ರೈಟ್. ಇವಾಗ ದೇವ್ರನ್ನ ನಿನ್ನ ಕಡೆ ಅಟೆನ್ಷನ್ಗೆ ತರಬೇಕು ಅಂದರೆ ಇಟ್ಸ್ ಓನ್ಲಿ ಬೈ ಫೇತ್. ಇವತ್ತು ಇನ್ನೂ ಕೆಲವರು ನಮ್ಗೆ ಹೆಂಗೆ ಹೇಳ್ಕೊಟ್ಬಿಟ್ರು ಗೊತ್ತಾ? ದೇವರೇ, ನನಗೆ ದುಡ್ಡು ಬಂದು, ಆಶೀರ್ವಾದ ಬಂದು, ಅದು ನಿನ್ನನ್ನು ಬಿಟ್ಟು ನನ್ನನ್ನು ಹೇಳ್ಕೊಂಡು ಹೋಗೋ ಥರ ಇದ್ದುಬಿಟ್ರೆ ಅಂಥ ಆಶೀರ್ವಾದ ನನಗೆ ಬೇಡಪ್ಪ. ಪ್ರಾರ್ಥನೆ ಕೇಳೋದಕ್ಕೆ ಹೆಂಗಿದೆ? ಸೂಪರಾಗಿದೆ.
ಆದರೆ ಅದು ತಪ್ಪಾದ ಪ್ರಾರ್ಥನೆ. ಏನು ಪ್ರಾರ್ಥನೆ ಅದು? ದೇವರೇ, ನಿನ್ನನ್ನು ಬಿಟ್ಟು ಅಗಲಿಸುವಂಥ ಯಾವ ಆಶೀರ್ವಾದನೂ ನನಗೆ ಬೇಡ. ಆಶೀರ್ವಾದ ಜಾಸ್ತಿ ಬಂದುಬಿಟ್ರೆ ನಾವೇನು ಮಾಡಿಬಿಡ್ತೀವಂತೆ, ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತೀವಿ ಅಂತ ಅನೇಕರು ಟೀಚ್ ಮಾಡಿದ್ರಿಂದ ನಾವೇನು ಅಂದ್ಕೊತೀವಿ, ದುಡ್ಡು ಬಂದುಬಿಟ್ರೆ ನಾವು ದೇವ್ರನ್ನ ಬಿಟ್ಬಿಡ್ತೀವಿ. ಆಶೀರ್ವಾದವಾಗಿದ್ದರೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ತೀವಲ್ವಾ. ಈಗ ನಾವು ಒಂದು ಎಕ್ಸಾಂಪಲ್ ಎತ್ತಕ್ಕೋದ್ರೆ ಅಬ್ರಾಹಮನಿಗೆ ಎಷ್ಟು ಜನ ಕೆಲಸದವ್ರು ಇದ್ದರು? 318 ಜನ ಕೆಲಸದವ್ರಿದ್ರು. ಕೆಲಸದವ್ರಿಗೆ ಸ್ಯಾಲ್ರಿ ಕೊಡಬೇಕು, ಕೆಲಸದವ್ರಿಗೆ ಮನೆ ಕಟ್ಕೊಡ್ಬೇಕು, ಕೆಲಸದವ್ರಿಗೆಲ್ಲ ಟೆಂಟ್ ಕಟ್ಕೊಟ್ನಂತೆ. ಸೊ 318 ಜನಕ್ಕೆ ಕೆಲಸದವ್ರಿಗೆ ಸ್ಯಾಲ್ರಿ ಕೊಡಬೇಕು, 318 ಜನಕ್ಕೆ ಮನೆ ಕಟ್ಕೊಡ್ಬೇಕು, ಆಮೇಲೆ ಲೆಕ್ಕವಿಲ್ಲದಷ್ಟು ಅವನಿಗೆ ಕ್ಯಾಟಲ್ಸ್, ಪಶುಗಳು, ಹಸುಗಳು, ಕುರಿಗಳು. ಸೊ ಈ 318 ಜನ ಯಾವುದನ್ನು ನೋಡ್ಕೊಳ್ತಾ ಇದ್ರಂತೆ? ಪಶುಗಳು ನೋಡ್ಕೊಳ್ಳೋದು, ಕುರಿಗಳು ಮೇಯಿಸೋದು. ಅಷ್ಟು ಜನ ಕೆಲಸದವ್ರು ಇಟ್ಕೊಂಡಿದ್ದ. ಸೊ ಇದರಲ್ಲಿ ಅಷ್ಟು ಹಾಲುಗಳು ಕರಿಬೇಕಾಗಿತ್ತು. ಹಾಲು ಮಿಕ್ಕೋದ್ರೆ ಮೊಸರು ಮಾಡಬೇಕಾಯಿತು, ಮೊಸರು ಬೆಣ್ಣೆ ಮಾಡಬೇಕಾಗಿತ್ತು, ಹಾಲು ಏನು ಮಾಡ್ತಾಯಿದ್ರು? ಬೆಣ್ಣೆ ಮಾಡ್ತಾಯಿದ್ರು, ತುಪ್ಪ ಮಾಡ್ತಾರೆ. ಒಂದು ವೇಳೆ ಇವನು ಅಲ್ಲಿ ಏನು ಬಿಸ್ನೆಸ್ ಮಾಡ್ತಾಯಿದ್ನೋ ಗೊತ್ತಿಲ್ಲ. 318 ಜನಕ್ಕೆ ಹೆಂಗೆ ಕಾಸು ರೊಟೇಷನ್? ಸೊ ಅಬ್ರಾಮ್ ವಾಸ್ ಅ ಬಿಸ್ನೆಸ್ ಮ್ಯಾನ್. ಸೊ 318 ಜನಕ್ಕೆ ಸ್ಯಾಲ್ರಿ ಹೆಂಗೆ ಕೊಡೋದು? ಸೊ ಈ ಪಶುಗಳಿಂದ ಇವನೇನು ಮಾಡ್ತಾಯಿದ್ದ? ಹಾಲುಗಳನ್ನು ಉತ್ಪತ್ತಿ ಮಾಡಿ, ಹಾಲುಗಳನ್ನು ಮಾಡಿ, ಅದನ್ನು ಮೊಸರು ಮಾಡಿ, ಅದನ್ನು ಬೆಣ್ಣೆ ಮಾಡಿ, ಅದನ್ನು ತುಪ್ಪ ಮಾಡಿ, ಇವನು ಅದರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದ. ಸೊ 318 ಜನ ಸರ್ವೆಂಟ್ನ ಇಟ್ಕೊಂಡಿದ್ದ. ಬೆಳ್ಳಿ ಬಂಗಾರ ಇತ್ತು. ಆದರೆ ಸತ್ಯವೇದ ಹೇಳುತ್ತೆ, ಅಬ್ರಾಮನು ದೇವರಿಗೆ ಸ್ನೇಹಿತನಾಗಿದ್ದಂತೆ. ನಿನಗೊಂದು 3 ಕೆಲಸದವ್ರಿಲ್ಲ, ಒಬ್ಬರು ಕೆಲಸದವ್ರಿಲ್ಲ, ಕರೆಕ್ಟಿಗೆ ಸ್ಯಾಲ್ರಿ ಸಿಗ್ತಾಯಿಲ್ಲ. ಆದರೆ ದೇವರೇ, ನಿನ್ನನ್ನು ಬಿಟ್ಟು ದೂರ ಮಾಡುವಂಥ ಆಶೀರ್ವಾದ ಬೇಡವೇ ಬೇಡ ಅಂತ ಇನ್ನೂ ಒಂದು 3 ಜನ ಕೆಲಸದವ್ರು ಇಟ್ಟಿಲ್ಲ. ಆಗಲೇ ಇಂಥ ಪ್ರಾರ್ಥನೆಗಳು. 318 ಜನ ಇಟ್ಕೊಂಡವನೇ, 318 ಜನ ಮನೆ ಕಟ್ಕೊಟ್ಟವನೇ, ಬಿಸ್ನೆಸ್ ಮಾಡ್ತಾಯಿದ್ದಾನೆ, ದನ ಕುರಿಗಳೈತೆ, ಇಷ್ಟೆಲ್ಲ ಇಟ್ಕೊಂಡು ದೇವರೊಂದಿಗೆ ಮಾತನಾಡೋದಕ್ಕೆ ಅಬ್ರಾಮನಿಗೆ ಟೈಮ್ ಹೆಂಗೆ ಸಿಕ್ತು? ಸೊ ದುಡ್ಡು ಬಂದರೆ ದೇವ್ರನ್ನ ಬಿಟ್ಟು ದೂರ ಹೋಗ್ತೀವಿ ಅನ್ನೋದು ತಪ್ಪು. ಯೋಬನ್ನು ಇಟ್ಕೊಳ್ಳಿ. ಜೋಬ್ ಎಷ್ಟು ಕುರಿ, ಕತ್ತೆ, ಒಂಟೆ ಎಷ್ಟಿತ್ತು? ಲೆಕ್ಕವಿಲ್ಲದಷ್ಟಿತ್ತು. ದೇವ್ರ ಹತ್ರ ಮಾತಾಡಿಲ್ವಾ? ಸೊ ಆಶೀರ್ವಾದ ಬಂದರೆ ನಾನು ದೇವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ಯಾರೋ ರಾಂಗ್ ಪ್ರೀಚಿಂಗ್ ನಿಮ್ಮನ್ನು ಮಾಡಿ ಇವತ್ತು ದರಿದ್ರದಲ್ಲೇ ನಾವು ಕಾಲ ಕಳಿಬೇಕು ಅಂತ ಅನೇಕ ಪ್ರೀಚಿಂಗ್ಗಳು ಬಂದ್ಬಿಡ್ತು. ಇವತ್ತೆಲ್ಲ ಡಿಲೀಟ್ ಆಗಲಿ ಯೇಸು ನಾಮದಲ್ಲಿ. ಸಾಲಮೋನನ್ನು ಇಟ್ಕೊಳ್ಳಿ. ಸಾಲಮೋನು, ದೇವ್ರ ವಾಕ್ಯ ಹೇಳುತ್ತೆ, ಸಾಲಮೋನೊಂದಿಗೆ ದೇವ್ರು ಮಾತನಾಡಿದ್ರು. ಹೌದಾ ಇಲ್ವಾ? ಚರಿತ್ರೆ ಹೇಳುತ್ತೆ, ಹಿ ರೋಟ್ 3000 ಪ್ರಾವಬ್ಸ್. ಜ್ಞಾನೋಕ್ತಿಗಳು ಬರೆದ ಪುಸ್ತಕ ಅವನೇ, ಪರಮಗೀತೆ ಅವನೇ ಬರೆದಿದ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ದುಡ್ಡಿದ್ದು, ಇಷ್ಟೆಲ್ಲ ಅರಸನಾಗಿದ್ದು, ದೇವರೊಂದಿಗೆ ಐಕ್ಯದಲ್ಲಿ ಇರೋದಕ್ಕೆ ಆಗ್ತಾ ಇಲ್ವಾ? ದಾವೀದನು ರಾಜನಾಗಿದ್ದ, ದೇವರೊಂದಿಗೆ ಐಕ್ಯದಲ್ಲಿದ್ದ. ಸತ್ಯವೇದ ಹೇಳುತ್ತೆ, ಒಂದು ದಿನಕ್ಕೆ 7 ಸತಿ ಪ್ರಾರ್ಥನೆ ಮಾಡಿದ, ದೇವರು ಸ್ತುತಿಸಿದಂತೆ ದಾವೀದನು. ಹಿ ವಾಸ್ ಎ ಕಿಂಗ್. ಸೊ ಅರಸನಾಗಿದ್ದು, ರಾಜನಾಗಿದ್ದು, ದೇವರೊಂದಿಗೆ ಐಕ್ಯತೆ ಇತ್ತು. ಸೊ ನಾನೇನು ಹೇಳ್ತೀನಿ ಅಂದರೆ, ದುಡ್ಡು ಬಂದುಬಿಟ್ರೆ ದೇವರಿಂದ ದೂರ ಹೋಗ್ಬಿಡ್ತೀವಿ ಅಂತ ಯಾರು ಹೇಳಿದ್ದು? ನೋಡಿ, ದುಡ್ಡು ಏನಕ್ಕೆ ಬೇಕು ಅಂದರೆ, ದೇವರು ಈ ಲೋಕದಲ್ಲಿ ನಮಗೆ ಇಟ್ಟಿರುವಂಥ ಅಸೈನ್ಮೆಂಟ್, ದೇವರು ನನಗೆ ನಿಮಗೆ ಇಟ್ಟಿರುವಂಥ ಕೆಲಸವನ್ನು, ಉದ್ದೇಶವನ್ನು ನೆರವೇರಿಸೋದಕ್ಕೆ ನಮಗೆ ಈ ಲೋಕದಲ್ಲಿ ಆಶೀರ್ವಾದ ಭಾಳ ಭಾಳ ಮುಖ್ಯ. ಸೊ ವಿ ನೀಡ್ ದಟ್. ಇವಾಗ ನೋಡಿ, ಒಂದು ಫ್ಯಾಮ್ಲಿ ರನ್ ಮಾಡಬೇಕಂದ್ರೆ ವಿ ನೀಡ್ ಮನಿ. ಒಂದು ಕುಟುಂಬ ನಡೆಸೋದಕ್ಕೆ ವಿ ನೀಡ್ ಮನಿ. ಏನಕ್ಕೆ ದುಡ್ಡು? ನೋಡಿ, 1 ತಿಮೋಥೆಯನ ಬರೆದ ಪುಸ್ತಕ 5:8, 1 ತಿಮೋಥೆ ಚಾಪ್ಟರ್ 5 ವರ್ಸ್ 8. ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ, ಅಂದರೆ ಸಂರಕ್ಷಿಸಬೇಕಂತೆ. ಇಂಗ್ಲೀಷಲ್ಲಿ ಹೇಳುತ್ತೆ ಪ್ರೊವೈಡ್, ಟು ಟೇಕ್ ಕೇರ್ ಆಫ್ ದ ಫ್ಯಾಮ್ಲಿ. ಒಂದು ಕುಟುಂಬ ನಡೆಸೋದಕ್ಕೆ ಏನು ಬೇಕಂತೆ? ಕಾಸು ಬೇಕು. ಸೊ ಒಂದು ಕುಟುಂಬನ ಸಂತೋಷವಾಗಿ ಇಡಬೇಕು ಅಂದರೆ ದುಡ್ಡು ಬೇಕು. ಒಂದು. ಎರಡನೇದು ನೋಡಿ, ಇವತ್ತು ಎಲ್ಲ ದೇವರ ಸೇವಕರಿಗೂ ಆಶೀರ್ವಾದ ಬೇಕು. ಸೇವಕರು ಇವತ್ತು ದುಡ್ಡಿದ್ದಿದ್ದರೆ ಜನರನ್ನು ಕರ್ಕೊಂಡು ಹೋಗೋಕ್ಕೆ, ಕರ್ಕೊಂಬರೋಕ್ಕೆ ಗಾಡಿಗಳು ತೊಗೊಳ್ಳೋರು, ಕ್ಯಾಮ್ರಾಗಳು ತೊಗೊಳ್ಳೋರು, ಚೇರ್ಗಳು ತೊಗೊಳ್ತಾರೆ, ಬೈಬಲ್ಗಳು ತೊಗೊಳ್ತಾರೆ. ಅನೇಕರಿಗೆ ಬೈಬಲ್ಗಳನ್ನ ಕೊಡ್ಬೋದು, ಊರುಗಳಿಂದ ಜನರನ್ನ ಕರ್ಕೊಂಬರ್ಬೋದು. ಸೊ ಇವ್ಯಾಂಜಲಿಸಮ್ ಮಾಡೋದಕ್ಕೆ, ಈ ಸುವಾರ್ತೆನ ಸಾರೋದಕ್ಕೆ ನಮಗೇನು ಬೇಕು? ದುಡ್ಡು ಬೇಕು. ಸೊ ದೇವರ ರಾಜ್ಯನ ಕಟ್ಟೋದಕ್ಕೇ ನಮಗೆ ದುಡ್ಡು ಬೇಕು.
ಸೊ ಅದಕ್ಕೆ ಒಳ್ಳೆಯ ಉದ್ದೇಶಕ್ಕಾಗಿ ದೇವ್ರ ಹತ್ರ ಕೇಳಿ, ದೇವ್ರ ರಾಜ್ಯನ ಕಟ್ಟಬೇಕು, ನಮ್ಮ ಕುಟುಂಬ ನಡೆಸಬೇಕು, ಸಭೆಗೆ ನಾನು ಆಶೀರ್ವಾದವಾಗಿರಬೇಕು, ಸೇವೆಗೆ ನಾನು ಆಶೀರ್ವಾದವಾಗಿರಬೇಕು, ನಿನ್ನ ರಾಜ್ಯನ ಕಟ್ಟಬೇಕು. ಲಾರ್ಡ್ ಗಿವ್ ಮಿ ಫೈನಾನ್ಸ್, ಗಿವ್ ಮಿ ಪ್ರಾಸ್ಪರಿಟಿ. ದೇವರೇ ನನ್ನನ್ನು ಆಶೀರ್ವದಿಸು ಅಂತ ನಾವು ಕೇಳೋಣ. ಇವತ್ತು ಇನ್ನೂ ಒಂದು ಅರ್ಥ ಹೆಂಗೆ ಪ್ರೀಚ್ ಮಾಡಿಬಿಟ್ರು, ಯಾವ ರೀತಿ ಪ್ರಸಂಗ ಮಾಡಿಬಿಟ್ರು ಅಂದರೆ, ದೇವರೇ ನಮಗೆ ಆಶೀರ್ವಾದನ ಕೊಡಲ್ಲ ಅನ್ನೋ ಕನ್ಕ್ಲೂಷನ್ಗೆ ಇವತ್ತು ಅನೇಕ ಪ್ರಸಂಗಗಳು ಬಂದ್ಬಿಡ್ತು. ದೇವರೇ ಕೊಡದೇ ಇರುವಂಥ ದೇವರು. ಸೊ ಗಾಡ್ ವಿಲ್ ನಾಟ್ ಗಿವ್ ಯು ಬ್ಲೆಸ್ಸಿಂಗ್. ಸೊ ಎಲ್ಲ ಬ್ಲೆಸ್ಸಿಂಗು ದೇವ್ರ ಹತ್ರದಿಂದನೇ ಬರೋದು. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋ ಪ್ರಸಂಗನೇ ಇವತ್ತು ಸೇವಕರು ಮಾಡಿಲ್ಲ. ನೋಡಿ, ಸತ್ಯವೇದ ಹೇಳುತ್ತೆ, ಈಸ್ ಎ ಹೆವೆನ್ಲಿ ಫಾದರ್. ಸತ್ಯವೇದ ಹೇಳುತ್ತೆ ದೇವರು ನಮಗೆ ತಂದೆ ಆಗಿದ್ದಾರಂತೆ. ಮತ್ತಾಯನಿಗೆ ಬರೆದ ಪುಸ್ತಕ 7:11, ಮ್ಯಾಥ್ಯೂ ಚಾಪ್ಟರ್ 7:11. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ. ವರಗಳನ್ನು ಅಂದಿದ ತಕ್ಷಣ ಎಲ್ಲರೂ ಏನು ಅನ್ಕೊತಾರೆ, ಓ ದೆವ್ವ ಓಡಿಸೋವರ, ಗುಣಪಡಿಸೋವರ, ಪ್ರವಾದನೆ ವರ. ಇಲ್ಲ, ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ಟು ದೋಸ್ ಓ ಆಸ್ ಗುಡ್ ಥಿಂಗ್ಸ್. ಸೊ ಒಳ್ಳೆ ಪದಾರ್ಥಗಳನ್ನು, ದೇವರು ಒಳ್ಳೆ ವರಗಳನ್ನು, ಒಳ್ಳೆ ಆಶೀರ್ವಾದಗಳನ್ನು ಪರಲೋಕದ ತಂದೆ ಕೊಡ್ತಾರೆ ಅಂತ ಸತ್ಯವೇದ ಹೇಳುತ್ತೆ. ಸೊ ದೇವ್ರು ಕೊಡುವಂಥ ದೇವರು. ಆಮೇನ್. ನೋಡಿ, ಮತ್ತಾಯನಿಗೆ ಬರೆದ ಪುಸ್ತಕ 6:30, ಮ್ಯಾಥ್ಯೂ 6:30 ಏನು ಹೇಳುತ್ತೆ, ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ತಂದೆಗೆ ತಿಳಿದಿದೆ. ಅಂದರೆ ಈ ಲೋಕದಲ್ಲಿ ನಮಗೆ ಆಶೀರ್ವಾದ ಬೇಕು ಅಂತ ತಂದೆಗೆ ತಿಳಿದಿದೆ ಅಂತೆ. ಸೊ ಕೊಡ್ತೀನಿ, ನಾನು ಆಶೀರ್ವದಿಸ್ತೀನಿ ಅಂತ ದೇವ್ರು ಹೇಳ್ತಾರೆ. ಆದರೆ ದೇವರು ಆಶೀರ್ವದಿಸಲ್ಲ ಅಂತ ನಾವು ಉಲ್ಟಾ ಪ್ರಸಂಗ ಮಾಡ್ತಾಯಿದ್ದೀವಿ. ಸೊ ದೇವ್ರು ಕೊಡ್ತಾರೆ, ತಂದೆ ಇದ್ದಾರೆ, ತಂದೆ ನಿಮಗೆ ಕೊಡ್ತಾರೆ. ಆಮೇಲೆ ನೋಡಿ, ಆಶೀರ್ವಾದಗಳೆಲ್ಲ ದೇವ್ರ ಹತ್ರದಿಂದನೇ ಬರೋದು. ಸತ್ಯವೇದ ಈ ರೀತಿ ಹೇಳುತ್ತೆ, ಪ್ರಾವರ್ಬ್ಸ್ 8:18, ಜ್ಞಾನೋಕ್ತಿಗಳು ಬರೋ ಪುಸ್ತಕ 8:18. ನೋಡಿ, ಈ ವಾಕ್ಯಗಳನ್ನೆಲ್ಲ ನೀವೇನು ಮಾಡಬೇಕು ಅಂತ, ಒಂದು ಬುಕ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ, ಪಕ್ಕದಲ್ಲಿ ಬೈಬಲ್ ಇಟ್ಕೊಳ್ಳಿ, ನಾನು ಹೇಳೋ ವಾಕ್ಯಗಳನ್ನ ಬರ್ಕೊಳ್ಳಿ, ಒಂದು ಸತಿ ಬೈಬಲ್ ತೊಗೊಂಡು ನೋಡಿ, ನೀವು ಓದಿ ಧ್ಯಾನಿಸಿ, ಅದು ನಿಮ್ಮ ಹೃದಯದೊಳಕ್ಕೆ ಹೋಗಲಿ, ನಿಮ್ಮ ಮೈಂಡ್ಗೆ ಹೋಗಲಿ, ನಿಮ್ಮ ಲೈಫಿಗೆ ಬರಲಿ ಅದು. ನೋಡಿ, ನನ್ನಲ್ಲಿ ಧನ ಘನತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯೂ ಇರುತ್ತದೆ. ಓಕೆ, ರಿಚಸ್ ಆ್ಯಂಡ್ ಹಾನರ್ ಆರ್ ವಿತ್ ಮೀ. ಏನು ಹೇಳ್ತಾರೆ ದೇವರು? ರಿಚಸ್ ಆರ್ ವಿತ್ ಮೀ. ಐಶ್ವರ್ಯ, ಧನ ಐಶ್ವರ್ಯ ಯಾರ ಹತ್ರ ಇದೆ ಅಂತೆ? GNT ಟ್ರಾನ್ಸ್ಲೇಷನ್ ಚೆನ್ನಾಗಿದೆ ನೋಡಿ. ಐ ಹ್ಯಾವ್ ರಿಚಸ್ ಆ್ಯಂಡ್ ಹಾನರ್ ಟು ಗಿವ್, ಪ್ರಾಸ್ಪರಿಟಿ ಆ್ಯಂಡ್ ಸಕ್ಸಸ್. ಸೊ ಪ್ರಾಸ್ಪರಿಟಿ, ಸಕ್ಸಸ್ಸು, ಆನರು, ರಿಚಸ್ಸು, ದಿಸ್ ಆಲ್ ಕಮ್ಸ್ ಫ್ರಮ್ ಗಾಡ್. ಸೊ ನಿಮ್ಮ ಹತ್ರ ಇವಾಗ ಇದೆಯೋ ಇಲ್ವೋ, ಜಸ್ಟ್ ಈ ವಾಕ್ಯಗಳನ್ನೆಲ್ಲ ಬರ್ಕೊಳ್ಳಿ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ಧ್ಯಾನ ಮಾಡಿ, ನಾನು ಹೇಳೋ ವಾಕ್ಯಗಳನ್ನೆಲ್ಲ ಸುಮ್ಮನೆ ಮೆಡಿಟೇಟ್ ಮಾಡ್ತಾಯಿರಿ, ಸಾಕು, ಕೇಳ್ತಾನೇ ಇರಿ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಒಂದು ದಿನ ನೀವು ಸಾಕ್ಷಿಯೊಂದಿಗೆ ಬಂದು, ಪಾಸ್ಟರ್ ನೀವು ಹೇಳಿದ ವಾಕ್ಯನೆಲ್ಲ ನಾನು ಧ್ಯಾನ ಮಾಡ್ತಾಯಿದ್ದೆ, ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೆ, ಇವತ್ತು ನಾನು ಯಾವುದನ್ನು ಮಾತಾಡಿದ್ನೋ ಅದು ನನ್ನ ಲೈಫಲ್ಲಿ ಇದೆ ಪಾಸ್ಟರ್ ಅಂತ ನೀವು ಒಂದು ದಿವಸ ಬಂದು ಸಾಕ್ಷಿ ಹೇಳೋ ಥರ ದೇವ್ರು ಮಾಡ್ತಾರೆ. ಇವಾಗ ಇದ್ರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ರಲ್ಲಿ ಏನು ತಪ್ಪು? ಇವಾಗ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅಲ್ಲಿ ನೋವಿಗೆ ಅಂತ. ಈಗ ಅಲ್ಲಿ ಬಗ್ಗೆ ಡಾಕ್ಟ್ರ್ ಮಾತಾಡ್ತಾರೆ, ನಿಮ್ಗೊಂದು ಪ್ರಾಬ್ಲಮ್ ಇದೆ, ಅಲ್ಲಲ್ಲಿ ಸಮಸ್ಯೆ ಇದೆ. ಅವ್ರು ಹೇಳ್ತಾರೆ, ನೋಡಿ ಹಿಂಗೆ ಅಲ್ಲಿ ಉಜ್ಜಬೇಕು, ಅಥವಾ ಈ ಥರ ನೀವು ಬ್ರಷ್ ಮಾಡಬೇಕು, ಈ ಪೇಸ್ಟ್ ಹಾಕಬೇಕು. ಇದು ಒಂದು 15 ನಿಮಿಷ ಮಾತಾಡ್ತಾರೆ. ಏನು ಡಾಕ್ಟ್ರ್ ಮಾತಾಡ್ತಾರೆ ನನ್ನ ನೋವು ಬಗ್ಗೆ ಅಂತ ಕೋಪ ಬರುತ್ತಾ? ನಿಮಗೆ ನೋವಿದೆ ಮಾತಾಡ್ತಾರೆ, ನಿನಗೆ ಕಷ್ಟ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಸೊ ಡೆಂಟಲ್ ಡಾಕ್ಟ್ರ್ ಹತ್ರ ನೀವು ಕೋಪ ಮಾಡ್ಕೊಂಡು, ಯಾಕೆ ಡಾಕ್ಟ್ರ್ ಇಷ್ಟು ಮಾತಾಡ್ತಾರೆ ನನ್ನ ಹತ್ರ ಅಂತ ಯಾವತ್ತಾದ್ರೂ ಕೇಳ್ತೀರಾ? ಯಾಕೆ ಕೇಳಲ್ಲ? ನಿನಗೆ ಪ್ರಾಬ್ಲಮ್ ಇದೆ, ಕೇಳಬೇಕು ತಾನೆ. ಸೊ ನಿಮಗೆ ದರಿದ್ರದಲ್ಲಿದ್ದೀರಾ, ನೀವು ಕೇಳಿ, ಅಥವಾ ಕಷ್ಟದಲ್ಲಿದ್ದೀರಾ, ಕೇಳಿ. ಸೊ ತಪ್ಪೇನಿಲ್ಲ. ನೋಡಿ, ಒಂದೊಂದು ಸೇವಕರ ಹತ್ರ ಒಂದೊಂದು ಅನಾಯಿಂಟಿಂಗ್ ಇರುತ್ತೆ, ಅವ್ರು ಅದಕ್ಕೆ ಅಂತಲೇ ಕಾಲ್ಡ್. ಈಗ ಇವಾಗ ಒಂದು ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅವ್ರ ಹತ್ರ ಹಲ್ಲು ಬಗ್ಗೆ ನೀವು ಹೇಳ್ತೀರಾ, ಡಾಕ್ಟ್ರೇ ನನಗೆ ಹಲ್ಲು ನೋವು ಅಂತ. ಅವ್ರ ಹತ್ರ ಅವ್ರು ಹೋಗಿ ಬಂದಿದ್ದ ತಕ್ಷಣ, ಯಾಕಪ್ಪ ನೀನು ಕಟಿಂಗ್ ಮಾಡ್ಕೊಂಬಂದಿಲ್ಲ ಅಂತ ಕೇಳ್ತಾರೆ? ಹಾಂ, ಏನು ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ, ಅಥವಾ ಕಿವಿ ಕೇಳಿಸ್ತದೆ? ಅವ್ನು ಅದ್ರ ಬಗ್ಗೆ ಕೇಳ್ತಾರ? ನೀನು ಅಲ್ಲಿ ಪ್ರಾಬ್ಲಮ್ ಹೋದ್ರೆ ಅವ್ರು ಏನು ಮಾತಾಡ್ತಾರೆ? ಬೇರೆ ಅಲ್ಲಿ ಬಗ್ಗೆನೇ ಮಾತಾಡ್ತಾರೆ, ಬಿಕಾಸ್ ಈ ಈಸ್ ಡೆಂಟಿಸ್ಟ್. ಸೊ ಒಂದು ಡಾಕ್ಟ್ರ್ ಹತ್ರ ಹೋದರೆ ನೀವೇನು ಪ್ರಾಬ್ಲಮ್ಗೆ ಹೋಗ್ತೀರೋ ಆ ಪ್ರಾಬ್ಲಮ್ಗೆ ಔಷಧ ಕೊಡ್ತಾರೆ, ಅದನ್ನು ರೆಡಿ ಮಾಡ್ತಾರೆ. ಸೊ ಕೆಲವರು ಪ್ರಾಸ್ಪರಿಟಿ ಮಾತಾಡೋದಕ್ಕೆ ಅಂತಲೇ ದೇವ್ರು ಕರೆದಿರ್ತಾರೆ, ಅವ್ರು ಅದನ್ನೇ ಮಾತಾಡ್ತಾರೆ. ಆಮೇಲೆ ನೋವಿರೋರು ಕ್ಲಿಯರ್ ಮಾಡ್ಕೊಳ್ತಾರೆ. ನೀನು ಬೇಕು ಅಂದರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. 21 ಇಫ್ ಯು ಲವ್ ಗಾಡ್ ವೆಲ್ತ್ ಈಸ್ ಗ್ಯಾರಂಟಿ. ಬೈಬಲ್ ಹೇಳುತ್ತೆ.
ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳುತ್ತೆ, ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ದೇವರನ್ನ ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಬೊಕ್ಕಸಗಳು ತುಂಬುತ್ತಂತೆ. ಇವತ್ತು ಪ್ರಸಂಗ ಏನು ಮಾಡ್ತಾರೆ ಗೊತ್ತಾ, ನೀವು ದೇವ್ರನ್ನ ಪ್ರೀತಿ ಮಾಡ್ತಾ ಮಾಡ್ತಾ ಕಷ್ಟ ಜಾಸ್ತಿ ಆಗುತ್ತೆ. ಇದು ಯಾವ ಬೈಬಲ್ ಟ್ರಾನ್ಸ್ಲೇಷನ್ ಗೊತ್ತಿಲ್ಲ. ಸತ್ಯವೇದ ಏನು ಹೇಳುತ್ತೆ, ಐ ವಿಲ್ ಗಿವ್ ವೆಲ್ತ್ ಟು ದೋಸ್ ಹೂ ಲವ್ ಮೀ. ಸೊ ಇವತ್ತು ದುಡ್ಡನ್ನ ಆಸೆಯನ್ನು ನಾನು ಬರ್ಸ್ತಾ ಇಲ್ಲ. ದೇವ್ರ ಮೇಲೆ ಪ್ರೀತಿ ಇಡಿ, ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಿ, ದೇವ್ರನ್ನ ಇನ್ನೂ ಆರಾಧಿಸ್ರಿ, ದೇವರೊಂದಿಗೆ ಇನ್ನೂ ಐಕ್ಯತೆಯಲ್ಲಿರಿ. ನಾನೇನು ಹೇಳ್ತೀನಿ ಅದೇ, ಇದೆಲ್ಲ ನಿಮಗೆ ಒಂದು ಬೋನಸ್ ಇದ್ದಂಗೆ. ಸೊ ಈ ಲೋಕದಲ್ಲಿ ಟು ಫುಲ್ಫಿಲ್ ಆಲ್ ದ ಅಸೈನ್ಮೆಂಟ್ಸ್, ಟು ಫುಲ್ಫಿಲ್ ದ ಪ್ರಾಜೆಕ್ಟ್ಸ್, ದೇವರ ಸೇವೆ ಮಾಡೋದಕ್ಕೆ, ದೇವ್ರಿಗಾಗಿ ದೊಡ್ಡ ಕಾರ್ಯ ಮಾಡೋದಕ್ಕೆ, ಸುವಾರ್ತೆನ ಎಲ್ಲ ಕಡೆ ಸಾರೋದಕ್ಕೆ, ಎಲ್ಲ ಸಭೆಗಳು, ಎಲ್ಲ ಕ್ರೈಸ್ತರು ಆಶೀರ್ವಾದವಾಗಿ ಇರಬೇಕು ಅನ್ನೋದೇ ದೇವರ ಉದ್ದೇಶ. ಇದೇ ನನ್ನ ಆಸೆನೂ, ದೇವರ ಚಿತ್ತನೂ ಅದೇ. ಎಲ್ಲ ದೇವ್ರ ಮಕ್ಕಳು ಚೆನ್ನಾಗಿರಬೇಕು, ಆಶೀರ್ವಾದಾಗಿರಬೇಕು. ಟು ಇವ್ಯಾಂಜಲೈಸ್, ಸುವಾರ್ತೆನ ಸಾರೋದಕ್ಕಾಗಿ ಆದರೂ ಎಲ್ಲ ಕ್ರೈಸ್ತರು ಚೆನ್ನಾಗಿರಬೇಕು. ಇವತ್ತು ಈ ಸಂದೇಶ ನಿನ್ನ ಲೈಫಲ್ಲಿ ಸಡನ್ನಾಗಿ ಮನಿ ಮಿರಾಕಲ್ ಮಾಡಲಿ ಅಂತ ಐ ಬ್ಲೆಸ್ ಯು ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಿನಗೆ ಹಣದ ಒಂದು ಮಿರಾಕಲ್ ನಡೀಲಿ, ಅದ್ಭುತ ನಡೀಲಿ, ಹಣದ ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ. ಸೊ ಇವತ್ತು ಈ ಪ್ರಸಂಗದ ನಂತರ, ಈ ಪ್ರಸಂಗ ಕೇಳ್ತಾ ಇರ್ಬೇಕಾದ್ರೆ, ಈ ಪ್ರಸಂಗದ ನಂತರ ನಿನಗೆ ಒಂದು ಎವಿಡೆನ್ಸ್ ನಡೆಯುತ್ತೆ. ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ನಂಬ್ತೀನಿ. ಈ ಪ್ರಸಂಗದ ಮುಖಾಂತರ ನಿನಗೊಂದು ಎವಿಡೆನ್ಸ್ ಬರುತ್ತೆ. ನೋಡಿ, ನನ್ನ ಜೊತೆ ಸೇರ್ಕೊಂಡು ಎಷ್ಟು ಜನ ಆಮೇನ್ ಅಂತೀರಾ? ಆಮೇನ್. ಒಂದು ವೇಳೆ ನೀವು ನನ್ನ ಜೊತೆ ಆಮೇನ್ ಅಂತ ಹೇಳಿದ್ರೆ ಕೆಳಗಡೆ ಟೈಪ್ ಮಾಡಿ, ಎಸ್ ಪಾಸ್ಟರ್ ಆಮೇನ್ ಅಂತ ನಂಬಿ ನೀವು ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಕೀರ್ತನೆ 112:3, Psalms 112:3. ರೈಟ್, ಓಕೆ. ನೋಡಿ, 3ನೇ ವಾಕ್ಯ ಈ ರೀತಿ ಹೇಳುತ್ತೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಅವನ ಮನೆಯಲ್ಲಿ ಏನಿರ್ತೈತಂತೆ? ಸತ್ಯವೇದ ಹೇಳುತ್ತೆ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವವು. ಮನೆಯಲ್ಲಿ ಪಾಸ್ಟರ್ ಜಗಳ ಇದೆ, ಪಾಸ್ಟರ್ ತುಂಬ ಕಷ್ಟ ಇದೆ, ಪಾಸ್ಟರ್ ತುಂಬ ದರಿದ್ರ ಇದೆ. ಸತ್ಯವೇದ ಹೇಳುತ್ತೆ, ಧನ ಐಶ್ವರ್ಯಗಳು ಇನ್ಮೇಲೆ ನೀತಿವಂತನ ಮನೆಯಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಸೊ ಇವತ್ತು ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು, ಆಶೀರ್ವಾದಗಳು ನಿಮ್ಮ ಮನೇಲಿ ಇರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಕಮೆಂಟ್ ಮಾಡ್ತೀನಿ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ದುಡ್ಡು ಮೇಲೆ ಆಸೆ ಬರಲಿ ಅಂತ ಹೇಳ್ತಾ ಇಲ್ಲ, ದೇವ್ರ ಮೇಲೆ ಆಸೆ ಬರುತ್ತೆ. ಯಾಕಂದರೆ ಆಶೀರ್ವದಿಸುವಂಥ ದೇವರು. ನೋಡಿ, ದುಡ್ಡಿಗಾಗಿ ದೇವ್ರನ್ನ ಪ್ರೀತಿ ಮಾಡಿ ಅಂತ ನಾನು ಹೇಳಿಲ್ಲ. ಇವಾಗ ಯಾರೋ ಒಬ್ಬರು ಯಾವಾಗಲೂ ನೀವು ಅವ್ರಿಗೆ ಟಿಫನ್ ಕೊಡಿಸ್ತೀರಾ, ಅಥವಾ ಒಂದು ಇಡ್ಲಿ ವಡೆ ಕೊಡಿಸ್ತೀರಾ, ಒಂದು ಕಾಫಿ ಕೊಡಿಸ್ತೀರಾ ಅಂತಲೇ ನಿಮ್ಮನ್ನು ಪ್ರೀತಿ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ? ಅವ್ರು ನೋಡಿದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ. ಯಾಕೆ ಗೊತ್ತಾ? ಅವ್ರು ನನ್ನ ಜೊತೆ ಬರೋದು, ಚೆನ್ನಾಗಿ ಮಾತಾಡೋದು ಏನಕ್ಕೆ ಗೊತ್ತಾ? ನಾನು ಅವ್ರಿಗೆ ಒಂದು ಇಡ್ಲಿ ವಡೆ ಕೊಡಿಸಿ, ಒಂದು ಟೀ ಕೊಡಿಸ್ತೀನಿ ಅಂದ್ಬಿಟ್ಟು ಯಾವಾಗಲೂ ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾಯಿದ್ರೆ ನಮ್ಗೆ ಅದು ಸಂತೋಷ ಪಡಿಸಲ್ಲ. ಅದೇ ರೀತಿಯೇ ದೇವ್ರ ಹತ್ರ ನೀವು ಬಂದ್ಬಿಟ್ಟು ಏನಾದರೂ ದೇವ್ರು ಕೊಡ್ತಾರೆ, ದೇವರೇ ನೀನು ಕೊಡ್ತೀಯಾ ಅಂತ ಪ್ರೀತಿ ಮಾಡಬೇಡಿ. ಪ್ರೀತಿ ಮಾಡಿ ದೇವ್ರು ತಾನಾಗಿ ಕೊಡ್ತಾರೆ. ಸೊ ದಾವೀದನ ದೇವರು ಪ್ರೀತಿ ಮಾಡ್ದ, ಅಬ್ರಾಮನ ದೇವರು ಪ್ರೀತಿ ಮಾಡ್ದ, ಯೋಬನ ದೇವರು ಪ್ರೀತಿ ಮಾಡ್ದ, ಸಾಲಮೋನ ದೇವರ ಪ್ರೀತಿ ಮಾಡ್ದ, ದಾವೀದನ ದೇವರನ್ನ ಪ್ರೀತಿ ಮಾಡ್ದ. ನೋಡಿ, ದೇವ್ರನ್ನ ಪ್ರೀತಿ ಮಾಡಿದವರು ಎಲ್ಲರೂ ಬೈಬಲಲ್ಲಿ ದರಿದ್ರದಲ್ಲಿ ಯಾರೂ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರೊಂದಿಗೆ ಮಾತನಾಡಿದವರು, ಪ್ರಾರ್ಥನೆ ಮಾಡಿದವರು, ಆರಾಧನೆ ಮಾಡಿದವರು ಎಲ್ಲರೂ ಅರಸರಾಗಿದ್ದರು, ರಾಜನಾಗಿದ್ದರು, ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಎಲ್ಲರೂ ಚೆನ್ನಾಗಿದ್ದರು. ಸಡನ್ನಿಗೆ ಇವಾಗ ದೇವ್ರು ದರಿದ್ರನ ಕೊಡ್ತಾರೆ ಅಂತ ದೇವ್ರ ಬಗ್ಗೆ ರಾಂಗ್ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದೀವಿ ನಾವು. ನೋ, ನಿನ್ನ ಲೈಫ್ ಬದಲಾವಣೆ ಆಗುತ್ತೆ. ದೇವ್ರು ಖಂಡಿತವಾಗ್ಲೂ ಚೇಂಜಸ್ ತೊಗೊಂಬಂದೇ ಬರ್ತಾರೆ. ನಿನಗೆ ಸಹಾಯ ಮಾಡೋ ಜನರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲ, ನೀವು ಯಾರನ್ನಾದರೂ ಒಬ್ಬರು ಮೀಟ್ ಮಾಡ್ತೀರಾ, ಅವ್ರು ನಿನ್ನ ಲೈಫ್ನೇ ಚೇಂಜ್ ಮಾಡಿಬಿಡ್ತಾರೆ. ಒನ್ ಪರ್ಸನ್ ಈಸ್ ಎನಫ್. ಒಬ್ಬರು ಸಾಕು ನಿನ್ನ ಲೈಫ್ ಟರ್ನ್ ಔಟ್ ಮಾಡೋಕ್ಕೆ. ನೋಡಿ, ರೂತಳ ಲೈಫ್ ಚೇಂಜ್ ಮಾಡೋದಕ್ಕೆ ಒಂದು ಬೋವಾಸ್ ಸಾಕಾಯಿತು. ಬೋವಾಸನ್ನು ಮೀಟ್ ಮಾಡ್ದ, ರೂತಳ ಲೈಫು ಚೇಂಜ್ ಆಗಾಯಿತು. ಒಂದು ಗೊಲಿಯಾತನ್ನ ದಾವೀದ್ ಮೀಟ್ ಮಾಡ್ದ, ಅರಸನಾಗ್ಬಿಟ್ಟ. ಸೊ ಯಾವಾಗ ಯಾರ ಮುಖಾಂತರ ನಮ್ಮ ಲೈಫ್ ಟರ್ನ್ಔಟ್ ಆಗುತ್ತೆ, ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಸೊ ದೇವ್ರು ಅಂಥವ್ರನ್ನ ನಿಮ್ಮ ಲೈಫಲ್ಲಿ ತೊಗೊಂಬರ್ತಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ನಿನ್ನನ್ನು ಆಶ್ರಯಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ನೋಡಿ, ರೂತಳು ಬೋವಾಸನ ಜಾಗದಲ್ಲಿ ಬರೋದಕ್ಕಿಂತ ಮುಂಚೆನೇ ಬೋವಾಸ್ ಕೆಲಸದವ್ರನ್ನೆಲ್ಲ ಇಟ್ಬಿಟ್ಟು ಹೇಳ್ತಾರೆ, ಅವಳು ಬರ್ತಾಳಲ್ಲ, ಸ್ವಲ್ಪ ಎಲ್ಲ ಕೆಳಗಡೆ ಬಿಟ್ಬಿಡಿ, ಯಾವುದೂ ಎತ್ಕೊಬೇಡಿ. ಅವಳು ಬಂದು ಏನು ಮಾಡಲಿ, ಎಲ್ಲನೂ
ಅವಳು ಬರೋದಕ್ಕಿಂತ ಮುಂಚೆನೇ ಅವಳ ಬಗ್ಗೆ ಪ್ಲ್ಯಾನ್ ನಡೀತಾ ಇತ್ತು. ಸೊ ನಿನ್ನನ್ನು ಆಶ್ವಸಿಸೋದಕ್ಕೆ ಯಾರೋ ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸಂಬಡಿ ಈಸ್ ಪ್ಲ್ಯಾನಿಂಗ್ ಅಬೌಟ್ ಯುವರ್ ಬ್ಲೆಸ್ಸಿಂಗ್. ನನ್ನನ್ನು ಆಶ್ವಸಿಸೋದಕ್ಕೆ ನನಗೆ ದುಡ್ಡು ಕೊಡಬೇಕು ಅಂತ ಕೆಲವರು ಯಾರೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಐ ನೋ ದಟ್ ಸಂಬಡಿ ಈಸ್ ಪ್ಲ್ಯಾನಿಂಗ್. ಯೋಸೆಫ ನೆಮ್ಮದಿಗೆ ಜೈಲಲ್ಲಿ ಮಲಗಿದೆ, ಅದರ ಪ್ಲ್ಯಾನ್ ನಡೀತಾ ಇತ್ತೆ ಹೊರಗಡೆ. ಆ ಬಟ್ಲರ್ ಹೇಳ್ತಾನೆ ರಾಜನ ಹತ್ರ, ಅರಸನ ಹತ್ರ, ಈ ಥರ ಜೈಲಲ್ಲಿ ಒಬ್ಬ ಇದ್ದಾನೆ, ಅವನ್ನ ಕರ್ಕೊಂಬಂದರೆ ನಿನ್ನ ಕನಸಿಗೆ ಏನು ಮಾಡ್ತಾನೆ ಎಲ್ಲ ಅರ್ಥ ತಿಳಿಸ್ತಾನೆ. ನಮ್ಮ ಯೋಸೆಫನಿಗೇನು ಗೊತ್ತಿಲ್ಲ. ಅವನು ಆರಾಮಾಗಿ ಪ್ರೇಯರ್ ಮಾಡಿಕೊಂಡು ದೇವರೊಂದಿಗೆ ಹಾಗೆ ಜೈಲಲ್ಲಿ ಮಾಡ್ಕೊಂಡವನೆ. ಸಂಬಡಿ ಈಸ್ ಪ್ಲ್ಯಾನಿಂಗ್. ಅವರೇ ಮಾತಾಡಿದ್ರು. ನೆಕ್ಸ್ಟ್ ಡೇ ರಾಜ ಹೇಳ್ತಾನೆ ಯೋಸೆಫನ ಕರ್ಕೊಂಬನ್ನಿ ಅಂತ. ಇವನು ಗೊತ್ತಿಲ್ಲ ಏನು ನಡೀತು ಅಂತ. ಇವನು ಮಲಗಿರ್ಬೇಕಾದ್ರೆ ಒಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ರು. ನಾನೇನು ಹೇಳ್ತೀನಿ ಅಂದರೆ ನಿನಗಾಗಿ ಯಾರೋ ಒಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸಂಬಡಿ ಈಸ್ ಪ್ಲ್ಯಾನಿಂಗ್ ಅಬೌಟ್ ಯು. ಸಂಬಡಿ ಈಸ್ ಪ್ಲ್ಯಾನಿಂಗ್ ಫಾರ್ ಯು. ಸಂಬಡಿ ಈಸ್ ಪ್ಲ್ಯಾನಿಂಗ್ ಫಾರ್ ಯುವರ್ ಫ್ಯೂಚರ್. ಯಾರೋ ಒಬ್ಬರು ನಿನ್ನ ಬಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಯೋಸೆಫನ ಜೀವಿತದ ಒಂದು ಪ್ಲ್ಯಾನ್ ನಡೀತಾಯಿತ್ತು, ರೂತಳ ಜೀವಿತದ ಒಂದು ಪ್ಲ್ಯಾನ್ ನಡೀತಾಯಿತ್ತು. ನನ್ನ ಲೈಫ್ಗೆ ಯಾರೋ ಒಬ್ಬರು ಪ್ಲ್ಯಾನ್ ಮಾಡ್ತಾವ್ರೆ. ಫಿಲಿಪ್ ಪಾಸ್ಟ್ರನ್ನ ಆಶ್ವಸಿಸ್ಬೇಕು, ಫಿಲಿಪ್ ಪಾಸ್ಟ್ರಿಗೆ ಎತ್ಕೊಂಡು ಹೋಗಿ ಕೊಡಬೇಕು, ಫಿಲಿಪ್ ಪಾಸ್ಟ್ರು ನನ್ನನ್ನು ಮೇಲೆ ತರೋದಕ್ಕೆ ಎಲ್ಲೋ ಒಂದು ಗುಂಪು, ಎಲ್ಲೋ ಒಂದು ಕಡೆ ದೇವ್ರ ಜನರನ್ನ ಸಿದ್ಧಪಡಿಸಿದ್ದಾರೆ. ಅವರು ನನಗಾಗಿ ಪ್ಲ್ಯಾನ್ ಮಾಡ್ತಾರೆ. ನನಗೆ ಹೇಗೆ ಪ್ಲ್ಯಾನ್ ನಡೀತಾಯಿತ್ತು, ನಿನ್ನ ಲೈಫಲ್ಲೂ ಅದೇ ಥರ ಒಂದು ಪ್ಲ್ಯಾನ್ ನಡೀತೈತೆ. ಯಾರೋ ಒಬ್ಬರು ನಿನ್ನನ್ನು ಆಶ್ವಸಿಸ್ಬೇಕು ಅಂತ ನಿನ್ನ ಬಗ್ಗೆ ಯಾರೋ ಮಾತಾಡ್ತಾ ಇದ್ದಾರೆ. ಸಂಬಡಿ ಈಸ್ ಪ್ಲ್ಯಾನಿಂಗ್, ಸಂಬಡಿ ಈಸ್ ಟಾಕಿಂಗ್ ಅಬೌಟ್ ಯು. ಓ ಮೈ ಗಾಡ್. ಇವ್ರು ಕೊಟ್ಟರೆ ಚೆನ್ನಾಗಿರುತ್ತೆ. ಸರಿ ಓಕೆ, ಈ ಗಾಡಿ ನಾನು ಇವ್ರು ಕೊಟ್ಬಿಡ್ಲಾ ಅಂತ ದೇವ್ರು ಒಬ್ಬರ ಹತ್ರ ಮಾತಾಡ್ತಾ ಇದ್ದಾರೆ. ಸರಿ ಓಕೆ, ಈ 50,000 ಅವ್ರು ಕೊಟ್ಬಿಡೋಣ, ಓಕೆ ಈ 1,00,000 ಅವ್ರು ಕೊಟ್ಬಿಡೋಣ, ಓಕೆ ಇವ್ರಿಗೆ ಈ ದುಡ್ಡು ಕೊಟ್ಬಿಡೋಣ ಅಂತ ಯಾರೋ ಒಬ್ರು ಥಿಂಕ್ ಮಾಡ್ತಾವ್ರು ನಿಮ್ಮ ಬಗ್ಗೆ. ಕೆಲವ್ರು ಹೇಳ್ತಾರೆ ಗೊತ್ತಾ, ಫಸ್ಟ್ ಸೈತಾನನು ನನ್ನ ಲೈಫಲ್ಲಿ ಎಲ್ಲ ಹಾಳು ಮಾಡ್ತಾನೆ. ನಾನೇನು ಹೇಳ್ತೀನಿ ಗೊತ್ತಾ, ಇವತ್ತು ಒಂದು ರೆವಲ್ಯೂಷನ್ ಹೇಳ್ತೀನಿ ನೋಡಿ. ಸೇಟನ್ ವಾಸ್ ಎ ಸರ್ವೆಂಟ್ ಟು ಗಾಡ್. ಸೈತಾನನು ಪರಲೋಕದಲ್ಲಿ ದೇವ್ರಿಗೆ ಕೆಲಸದವನು. ಈಗ ನಾವು ದೇವ್ರ ಮಕ್ಕಳು, ಕೆಲಸದವ್ರಿಗೆ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಈಸ್ ಎ ಸರ್ವೆಂಟ್. ಈ ವಾಸ್ ಎ ಸರ್ವೆಂಟ್ ಟು ಗಾಡ್. ಸೊ ಭಯಪಡಬೇಡಿ, ನಿಮ್ಮ ಲೈಫಲ್ಲಿ ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಪೇತ್ರನು ಮುಳುಗ್ಬಿಟ್ನಲ್ಲ ಅಂತ ಭಯಪಟ್ಟಿಲ್ಲ, ಅವನು ಭಯಪಟ್ಟಿದ್ದಕ್ಕೆ ಮುಳುಗಿದ್ದು. ಸೊ ಇವತ್ತು ನೀವು ಯಾವುದಕ್ಕೆ ಭಯಪಡ್ತೀರೋ ಅದರಲ್ಲೇ ನೀವು ಮುಳುಗೋದು. ಸೊ ನನ್ನ ಲೈಫ್ ಹಿಂಗೆ ಹೋಗ್ಬಿಡುತ್ತೋ, ನಾನು ದರಿದ್ರದಲ್ಲೇ ಇದ್ದು ಬಿಡ್ತೀನೋ, ಆ ಭಯ ಹೋಗಲಿ. ನಮ್ಮನ್ನು ಆಶ್ವಸಿಸುವಂಥ ಒಂದೊಳ್ಳೆ ತಂದೆ ಇದ್ದಾರೆ. ವಿ ಹ್ಯಾವ್ ಎ ಗ್ರೇಟ್ ಡ್ಯಾಡ್. ನಮಗೊಂದು ಒಳ್ಳೆ ತಂದೆ ಇದ್ದಾರೆ. ನಿಮ್ಗೆ ತಂದೆ ಇದ್ದಾರೆ. ನಿನ್ನ ಲೈಫಲ್ಲಿ ನಿನಗೆ ಅದ್ಭುತಗಳನ್ನು ಮಾಡೋದಕ್ಕೆ, ನಿನ್ನ ಲೈಫನ್ನು ತಿರುಗಿಸೋದಕ್ಕೆ, ನಿನ್ನ ಲೈಫನ್ನು ಇನ್ನೂ ಮೇಲಕ್ಕೆ ತರೋದಕ್ಕೆ ಒಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ದೇವರು ಜನರ ಮುಖಾಂತರನೇ ನಿನ್ನನ್ನು ಆಶ್ವಸಿಸೋದು. ಗಾಡ್ ವಿಲ್ ಬ್ಲೆಸ್ ಯು ಥ್ರೂ ಪೀಪಲ್. ದೇವರು ಒಬ್ಬರನ್ನ ಆಶ್ವಸಿಸ್ಬೇಕಂದ್ರೆ ಅದು ಜನರ ಮುಖಾಂತರನೇ ಅದ್ಭುತ ನಡೆಯೋದು. ಪಾಸ್ಟರ್ ನೀವು ಹೇಳಿದ್ರಲ್ಲ, ಜನರ ಮುಖಾಂತರನೇ ದೇವರು ಆಶ್ವಾಸ. ಅದಕ್ಕೆ ಎಲ್ಲ ಜನರು ನೋಡ್ತಾ ಇದ್ದೀನಿ ಯಾರು ಆಶ್ವಸಿಸ್ತಾರೆ. ಹಂಗೆ ನೋಡಬೇಡಿ, ನಂಬಿಕೆ ದೇವ್ರ ಮೇಲೆ ಇರಲಿ. ಯಾರ ಮುಖಾಂತರ ಅದ್ಭುತ ಆಗುತ್ತೆ ಗೊತ್ತಿಲ್ಲ. ಸಡನ್ನಿಗೆ ದೇವರು ನಿನ್ನನ್ನು ಆಶ್ವಸಿಸೋದಕ್ಕಾಗಿ ಕೆಲವ್ರನ್ನ ಕರ್ಕೊಂಬರ್ತಾರೆ, ನಿನಗೆ ಸಹಾಯ ಮಾಡೋದಕ್ಕಾಗಿ ಕೆಲವ್ರನ್ನ ಕರ್ಕೊಂಬರ್ತಾರೆ, ನಿನಗೆ ಹೆಲ್ಪ್ ಮಾಡೋದಕ್ಕಾಗಿ ಕೆಲವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮಗೆ ರೆಕಮೆಂಡ್ ಮಾಡೋದಕ್ಕಾಗಿ ಲೈಫಲ್ಲಿ ಕೆಲವ್ರು ಬರ್ತಾರೆ, ನಿಮ್ಮ ಸೇವೆನ ಮೇಲಕ್ಕೆ ತರೋದಕ್ಕಾಗಿ ಒಬ್ಬರು ಬರ್ತಾರೆ. ನೋಡಿ, ಲೈಫಲ್ಲಿ ಅನೇಕ ಹಂತಗಳಲ್ಲಿ ಜನರನ್ನ ದೇವರು ಹಂತ ಹಂತವಾಗಿ ಕಳಿಸ್ತಾ ಇರ್ತಾರೆ. ಅವ್ರು ಬರ್ತಾರೆ. ಕೆಲವರು ಹೆಲ್ಪ್ ಮಾಡಿದವ್ರನ್ನ ನಾವು ನೋಡ್ಬೋದು. ಆದರೆ ನನ್ನ ಲೈಫಲ್ಲೂ ಈ ರೀತಿ ಹೆಲ್ಪ್ ಮಾಡಿದವರೆಲ್ಲ ನನ್ನ ಜೊತೆ ಇದ್ದಾರೆ. ಅದು ಮಾತ್ರ ಅಲ್ಲ, ಎಷ್ಟೋ ಜನ ಹೆಲ್ಪ್ ಮಾಡಿದವರು ಇವಾಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಹೋದರು. ನೋಡಿ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವ, ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದೀವ? ಅದು ಯಾವುದ್ರಲ್ಲಿ ಗೊತ್ತಾಗೋದು? ಕೀರ್ತನೆ 27, ಸ್ಯಾಮ್ 27. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ನೋಡಿ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವ, ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿದ್ದೀವ ಅಂತ ಒಂದು ಚಿಕ್ಕ ಕಾರ್ಯಗಳಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಹೆಂಗೆ ಗೊತ್ತಾ? ಇವಾಗ ನೋಡಿ, ಇವಾಗ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಭಾಳ ದಿವಸಗಳಿಂದ, ನಿಮಗೆ ಅದೇ ಸ್ಯಾಲ್ರಿ. ಇವಾಗ ಕೋಪ ಯಾರ ಮೇಲೆ ಬರುತ್ತೆ? ಆಫೀಸ್ ಮೇಲೆ ಬೇಜಾರು, ಮೇಡಮ್ ಮೇಲೆ ಬೇಜಾರಾಗುತ್ತೆ, ಓನರ್ ಮೇಲೆ ಬೇಜಾರಾಗುತ್ತೆ, ಮ್ಯಾನೇಜರ್ ಮೇಲೆ ಕೋಪ ಬರುತ್ತೆ. ಪಾಸ್ಟರ್ ಎಷ್ಟು ಕೆಲಸ ನಾನೇನು ಹೇಳ್ತೀನಿ ಅಂದರೆ, ಎಷ್ಟು ನೀನು ಕೆಲಸ ನೀನು ಅವನು ಇಂಕ್ರಿಮೆಂಟ್ ಮಾಡ್ತಾನೆ ಅಂತ ನಂಬ್ತಾ ಇದೆಯಲ್ಲ, ಅಲ್ಲೇ ಗೊತ್ತಾಗುತ್ತೆ ನಿನ್ನ ನಂಬಿಕೆ ಯಾರ ಮೇಲೆ ಐತೆ ಅಂತ. ಇವಾಗ ನನಗೆ ಸೇವೆಯಲ್ಲಿ ನೋಡಿ, ಅನೇಕರು ಕೊಡ್ತಾರೆ, ಅನೇಕರು ದಶಮ ಕೊಡ್ತಾರೆ. ಕೆಲವೊಂದು ಸತಿ ಇವ್ರು ಕೊಟ್ಟಿಲ್ವಲ್ಲ,
ಸೊ ಇವಾಗ ಅವ್ರು ಚರ್ಚ್ ಬಿಟ್ಟು ಹೋಗ್ಬಿಟ್ರು ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಏನು ಬಂದುಬಿಡ್ತೈತೆ, ಓ ಇವ್ರು ಹೆಲ್ಪ್ ಮಾಡ್ತಾಯಿದ್ರು, ಇವ್ರು ಟೈತ್ ಕರೆಕ್ಟಾಗಿ ಕೊಡ್ತಾಯಿದ್ರು, ಇವ್ರು ಆಫರಿಂಗ್ ಕೊಡ್ತಾಯಿದ್ರು, ಇವ್ರು ಚರ್ಚ್ ಬಿಟ್ಟು ಹೋಗ್ಬಿಟ್ರು ಅಂದಿದ ತಕ್ಷಣ ನನಗೆ ಯೋಚನೆ ಎಲ್ಲಿ ಬರುತ್ತೆ ಗೊತ್ತಾ, ಓ ಅವರು ಕೊಡ್ತಾಯಿದ್ದವ್ರು ಹೊಟ್ಟೋದ್ರಲ್ಲ ಅಂತ. ನನಗೇನು ಇವ್ರು ಕೊಡೋರು ಹೋದ್ರೂ ಇನ್ನೂ 100 ಜನ ಕೊಡೋರು ಬರ್ತಾರೆ ಅನ್ನೋ ನಂಬಿಕೆ ಇರಬೇಕು. ಸೊ ನಮ್ಮ ನಂಬಿಕೆ ಕೆಲವೊಂದು ಟೈಮ್ ಹೆಂಗೆ ಆಗ್ಬಿಡ್ತೈತೆ ಅಂದರೆ, ನಮಗೆ ಯಾರು ಆಫರಿಂಗ್ ಕೊಡ್ತಾರೆ, ನಮ್ಗೆ ಟೈತ್ ಕೊಡ್ತಾರೆ, ಅವ್ರ ಮೇಲೆ ನಂಬಿಕೆ. ನಾನೇನು ಹೇಳ್ತೀನಿ ಅಂದರೆ, ಅವ್ರ ಮೇಲೆ ನಂಬಿಕೆ ಇಡಬೇಡ, ಕೊಡೋ ಥರ ಮಾಡೋದು ದೇವರು. ಒಂದು ಕಾಣಿಕೆನ ಎತ್ಕೊಂಡೋಗಿ ಫಿಲಿಪ್ಪಾಸ್ತ್ರ ಕೊಡಬೇಕು ಅಂತ ಮನಸ್ಸು ಕೊಡೋದು ದೇವರು. ಸೊ ನನ್ನ ನಂಬಿಕೆ ಕೊಡೋರ ಮೇಲೆ ಇಟ್ಬಿಟ್ರೆ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಅದರಲ್ಲೇ ತೋರಿಸ್ಬಿಡ್ತೀನಿ. ಸೊ ನಿಮ್ಮ ಆಫೀಸ್ ನಿನ್ನನ್ನು ಮೇಲಕ್ಕೆ ತರಲ್ಲ, ನಿನ್ನ ಬಿಸ್ನೆಸ್ ನಿನ್ನ ಮೇಲಕ್ಕೆ ತರಲ್ಲ, ನಿನ್ನ ಸ್ವಂತದವ್ರು ನಿಮ್ಮನ್ನು ಮೇಲಕ್ಕೆ ತರಲ್ಲ. ನೀವು ಯೋಚನೆ ಮಾಡ್ಬೋದು, ಪಾಸ ನಮ್ಮ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡಿದ್ದಿದ್ರೆ, ಪಾಸ ನನ್ನ ತಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ದಿದ್ರೆ, ನಮ್ಮ ಅಕ್ಕ ಸ್ವಲ್ಪ ನನಗೆ ಸಹಾಯ ಮಾಡಿದರೆ, ಪಾಸ ನಮ್ಮ ಸ್ವಂತದವ್ರು ಸ್ವಲ್ಪ ಹೆಲ್ಪ್ ಮಾಡಿದರೆ, ನಮ್ಮ ಮ್ಯಾನೇಜರ್ ಸ್ವಲ್ಪ ಹೆಲ್ಪ್ ಮಾಡಿ. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ನಂಬಿಕೆ ಜನರ ಮೇಲೆ ಐತೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ಇವರೆಲ್ಲ ಮಾಡ್ತಾರೆ ಓಕೆ, ಆದರೆ ನನ್ನ ನಂಬಿಕೆ ಅವ್ರ ಮೇಲಲ್ಲ. ನನಗೆ ಕಾಣಿಕೆ ಕೊಡ್ತಾರೆ, ದಶಮಾಂಶ ಕೊಡ್ತಾರೆ, ನನಗೆ ಆಫರಿಂಗ್ ಕೊಡ್ತಾರೆ, ಬಟ್ ನನ್ನ ನಂಬಿಕೆ ಅವ್ರ ಮೇಲಲ್ಲ. ಕೊಡಿಸೋದು ದೇವರು, ಅವ್ರನ್ನ ಕೊಡೋ ಥರ ಮಾಡೋದು ದೇವರು. ಸೊ ನಾನು ದೇವ್ರನ್ನ ಬಿಟ್ಬಿಟ್ಟು ಇವ್ರು ಕೊಟ್ಟಿಲ್ವಲ್ಲ ಅವ್ರು ಕೊಟ್ಟಿಲ್ವ ಅಂತ ನನ್ನ ಕಣ್ಣಲ್ಲಿ ಹೋಗ್ಬಾರ್ದು. ಅದೇ ಥರನೇ ನೀವು ಕೆಲಸ ಮಾಡ್ತಾಯಿದ್ದೀರಾ, ಕೆಲಸ ಮಾಡುವಂಥ ಕಂಪನಿ ಮೇಲೆ ನಿಮ್ಮ ನಂಬಿಕೆ ಬೇಡ, ಮ್ಯಾನೇಜರ್ ಮೇಲೆ ನಿಮ್ಮ ನಂಬಿಕೆ ಬೇಡ, ಪ್ರಮೋಷನ್ ಮೇಲೆ ನಿಮ್ಮ ನಂಬಿಕೆ ಬೇಡ, ಸಹಾಯ ಮಾಡೋ ಸ್ವಂತದವ್ರ ಮೇಲೆ ನಿಮ್ಮ ನಂಬಿಕೆ ಬೇಡ, ಜೊತೆ ಹುಟ್ಟಿದವ್ರ ಮೇಲೆ ನಿನ್ನ ನಂಬಿಕೆ ಬೇಡ. ನಿನ್ನ ನಂಬಿಕೆ ದೇವ್ರ ಮೇಲೆ ಇರಲಿ, ಸಹಾಯಗಳು ತಾನಾಗೇ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಲೆಟ್ ಅಸ್ ಆಲ್ ಹ್ಯಾವ್ ಫೇತ್ ಆನ್ ಗಾಡ್. ಇವತ್ತು ದೇವ್ರ ಮೇಲೆ ನಾವೆಲ್ಲರೂ ನಂಬಿಕೆ ಇಡೋಣ. ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಈ ಸಂದೇಶನ ಕೇಳ್ತಾ ಇರೋ ನಿಮ್ಮ ಲೈಫಲ್ಲೂ ದೇವರು ಅದ್ಭುತಗಳನ್ನು ಮಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೀನಿ, ಇದನ್ನು ಕೇಳ್ತಾ ನೋಡಿ, ಆಶೀರ್ವಾದದ ಬಗ್ಗೆ ಕೇಳ್ತಾ ಖಂಡಿತವಾಗ್ಲೂ ಆಶೀರ್ವಾದ ಬರುತ್ತೆ. ಸೊ ನಾವು ಯಾವುದನ್ನು ಜಾಸ್ತಿ ಕೇಳ್ತೀವೋ ಅದು ನಮ್ಮ ಲೈಫಲ್ಲಿ ನಡೆಯುತ್ತೆ. ಇವತ್ತು ನಾನು ಆಶೀರ್ವಾದದ ಬಗ್ಗೆ ಮಾತಾಡಿದ್ದೀನಿ, ಪ್ರಾಸ್ಪರಿಟಿ ಬಗ್ಗೆ ಮಾತಾಡಿದ್ದೀನಿ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ. ಸೊ ನಿನ್ನ ಲೈಫಲ್ಲಿ ಎವಿಡೆನ್ಸ್ ಬಂದೇ ಬರುತ್ತೆ, ಚೇಂಜಸ್ ಬಂದೇ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಈ ವಾಕ್ಯದ ಮುಖಾಂತರ ಪಾಸ್ಟರ್ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು. ನಾನು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿದೆ ಯಾವ ರೀತಿ ಕೊಡಬೇಕು ಅಂತ, ನೀವು ಆ ರೀತಿ ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್. ಬರುವಂಥ ನವಂಬರ್ 8ನೇ ತಾರೀಕು ಫ್ಯಾಮಿಲಿ ಕಾನ್ಫರೆನ್ಸ್ ಇದೆ. ಕೆಳಗಡೆ ಇರುವಂಥ ನಂಬರ್ನ ನೋಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಿದ ತಕ್ಷಣವೇ ನೀವು ಯಾವ ನಂಬರಲ್ಲಿ ನೀವು ದುಡ್ಡು ಕಳಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರೋ ಆ ನಂಬರಲ್ಲೇ ನೀವು ವಾಟ್ಸಪ್ಪಲ್ಲಿ ಆ ಸ್ಕ್ರೀನ್ಶಾಟನ್ನು ನೀವು ಕಳಿಸಿದ್ರೆ ನಾವು ಆ ವಾಟ್ಸಪ್ಪಲ್ಲೇ ಮತ್ತೆ ನಿಮಗೆ ಎಂಟ್ರಿ ಪಾಸ್ ಟಿಕೆಟನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಸೊ ಆ ದಿನನ ಬ್ಲಾಕ್ ಮಾಡ್ಕೊಳ್ಳಿ. ಅವತ್ತು ಈಗಾಗಲೇ ಅನೇಕರು ರಿಜಿಸ್ಟರ್ ಮಾಡ್ತಾಯಿದ್ದಾರೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನನಗೂ ಭಾಳ ಸಂತೋಷ ಇದೆ ಅವತ್ತು ನಿಮ್ಮನ್ನು ನೋಡ್ತೀನಿ ಅಂತ. ಸೊ ಅವತ್ತು ಮಿಸ್ ಮಾಡಬೇಡಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.